ಕರ್ತನಲ್ಲಿ ಪ್ರೀತಿಯಾದ ದೈವ ಜನರೇ, ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲಾಗಿ ತಂದೆಯಾಗಿರುವ ದೇವರಿಗೂ ಮತ್ತು ನಮ್ಮ ಕರ್ತನಾಗಿರುವ ಯೆಹೋಶುವಗೆ ಮತ್ತು ನಮ್ಮ ಸಹಾಯಕನಾಗಿರುವ ಪವಿತ್ರಾತ್ಮ ದೇವರಿಗೆ ನಮ್ಮ ಕೃತಜ್ಞತೆಯನ್ನು ಹೇಳಿ ನಾವು ಈ ಪಾಠವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಸೊ ನಾವು ಹೇಳಿರೋ ಪ್ರಕಾರ ಈ ತರಗತಿಯಲ್ಲಿ ನಾವು ಸಾಮ್ಯದಲ್ಲೇ ಏನು ಗುಟ್ಟುಗಳು ಇದೆ, ಒಂದು ಸಾಮ್ಯದಿಂದ ನಾವೇನು ಸತ್ಯ ಕಲಿಬಹುದು. ಸೊ ಓದು ತರಗತಿಯಲ್ಲಿ ನಾವು ಹೇಳಿರೋದು ಕರ್ತನ ಸಾಮ್ಯವನ್ನು ಹೇಳಿರೋದು ಸಂದೇಹ ಇರೋವರಿಗೆ. ಹಾಗಾದ್ರೆ ಇಲ್ಲಿ ಬೈಬಲಲ್ಲಿ ನಮ್ಮ ಸತ್ಯವೇದ ಗ್ರಂಥದಲ್ಲಿ ಇನ್ನೂ ಸಾಮ್ಯ ರೂಪವಾಗಿಯೇ ಕೆಲವು ವಿಷಯಗಳಿದೆ. ಸೊ ಖಂಡಿತ ಆ ಸಾಮ್ಯದ ಒಳಗೆ ಪರಲೋಕ ರಾಜ್ಯದ ಗುಟ್ಟುಗಳಿರ್ಬೇಕು. ಅದು ನಾವು ಬೇರೆ ಸಾಮ್ಯ ಅಂತ ಬಿಟ್ಟು ಬರೋಕ್ಕಾಗಲ್ಲ. ಸೊ ನಾವೇನ್ ಮಾಡಬೇಕು, ಆ ಸಾಮ್ಯದಲ್ಲಿ ಏನ್ ಗುಟ್ಟಿದೆ ಅಂತ ಒಂದು ಸಾಮ್ಯ ಒಂದು 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 ಉದಾಹರಣವಾಗಿ ನಾವು ಇವತ್ತು ಈ ತರಗತಿಯಲ್ಲಿ ಮಾಡ್ತೇವೆ. ಆಮೇಲೆ ನಾವಿನ್ನೂ ಬೈಬಲ್ ಪಾಠ ಮಾಡುವಾಗ 39 ಸಾಮ್ಯಗಳು ಹತ್ರ ಇದೆ. ಸೊ ಪ್ರತಿಯೊಂದು ವಿಷಯದಲ್ಲಿ ನಾವು ಯಾವುದು ದೊಡ್ಡ ಸಾಮ್ಯ, ಚಿಕ್ಕದು ಸಾಮ್ಯ, ಇದು ಬೇಕು, ಈ ಸಾಮ್ಯ ಬೇಡ ಅಂತ ಹೇಳಂಗಿಲ್ಲ. ಕರ್ತನ ಸಾಮ್ಯ ಹೇಳಿದ್ರೆ ಅದು ಸಂದೇಹ ಇರೋರಿಗೆ. ಸೊ ಒಂದು ಸಾಮ್ಯ ನಮಗೂ ಸಾಮ್ಯವಾಗಿ ಆಗ್ಬಿಟ್ರೆ ನಾವು ಸಂದೇಹ ಇರೋರ್ ತರ ಲೆಕ್ಕ ಆಗ್ತದೆ. ಸೊ ನಾವು ಅದರಿಂದ ಹೊರಗೆ ಬರಬೇಕು. ಸೊ ಖಂಡಿತ ಒಂದು ಸಾಮ್ಯದಲ್ಲಿ ಕರ್ತನು ಏನು ಪರಲೋಕದ ಗುಟ್ಟು ಮರೆ ಮಾಡಿದ್ರು ಅದೇ ಪರಲೋಕ ರಾಜ್ಯದ ಗುಟ್ಟು ನಾವು ತೆರೀಬೇಕು. ಸೊ ಹಾಗಾದ್ರೆ ಈಗ ಕರ್ತನ ಮನಸ್ಸನ್ನು ನಾವು ಹೆಂಗ್ ತೆರೆಯೋದು? ಕರ್ತನ ಮನಸ್ಸು ನಾವು ತೆರೆಯೋಕೆ ಒಂದೇ ಒಂದು ವಚನ, ಅದೇನು 1 ಕೊರಿಂಥಿಯ 2:16 ಒಂದು ವಾಕ್ಯ ಇದೆ. ಕರ್ತನ ಮನಸ್ಸನ್ನು ತಿಳ್ಕೊಂಡು ಆತನಿಗೆ ಉಪದೇಶಿಸುವವನಾರು ಎಂದು ಬರೆದಿದೆಯಲ್ಲ, ನಿಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ನೋಡಿ, ಒಂದು ಕಾಲದಲ್ಲಿ ನಾವು ಇದೆಲ್ಲ ಮಾಡಂಗಿಲ್ಲ, ಯಾರಿಗೂ ಆಗಲ್ಲ ಇದು ಮಾಡಕ್ಕೆ. ಬಟ್ ಇವಾಗ ಏನ್ ಹೇಳ್ತಿದ್ರು ನೋಡಿ ಪೌಲು 1 ಕೊರಿಂಥಿಯದಲ್ಲಿ, ಇವಾಗ ನಮ್ಗೆ ಕ್ರಿಸ್ತನ ಮನಸ್ಸಿದೆ ಅಂತೆ. ಇವಾಗ ಕ್ರಿಸ್ತನ ಈ ಭೂಲೋಕದಲ್ಲಿ ಬಂದು ತನ್ನ ಪ್ರಾಣ ಕೊಟ್ಟು ಜನರನ್ನು ದೇವರ ಹತ್ರ ಸೇರಿಸ್ತಾ ಇದಾರಲ್ಲ, ಅದಕ್ಕೆ ನಿಮ್ಗೂ ನಮ್ಗೆಲ್ಲರಿಗೂ ಒಂದು ಆಶೀರ್ವಾದ ಸಿಕ್ಕಿದೆ. ಅದೇನದು? ಕ್ರಿಸ್ತನ ಮನಸ್ಸನ್ನು ನಮ್ಗೆ ಬಿಟ್ಟು ಹೋಗಿದೆ. ಸೊ ಈ ಮನಸ್ಸನ್ನು ನಾವು ಹೆಂಗ್ ಕಂಡುಹಿಡಿಯೋದು? ಈಗ ಕ್ರಿಸ್ತನ ಅದಕ್ಕೆ ಅಲ್ಲೇ ಆ ವಾಕ್ಯ ನಾವು ಇನ್ನೂ ಓದ್ಬೇಕು. ಅದೇ 1 ಕೊರಿಂಥಿಯ 2 ನಾವು ಓದ್ತಾ ಇರೋದು. ಅದರಲ್ಲಿ 10ನೇ ವಾಕ್ಯ ನೋಡಿ. ನಿಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆಗ ದೇವರು ನಮಗೆ ಪ್ರತಿಯೊಂದು ವಿಷಯ ದೇವರ ಆತ್ಮ ಅದರಲ್ಲಿ ಪ್ರಕಟಣೆ ಆಗಿರೋದು. ಹಾಗಾದ್ರೆ ಖಂಡಿತ ಯೇಸುವ ತನ್ನ ಭಕ್ತರುಗಳಿಗೆ ಕೊನೆಗೆ ಒಂದು ವಿಷಯ ಹೇಳ್ಬಿಟ್ಟು ಹೋದ್ರು. ನೋಡಿ, ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗ್ತಾ ಇಲ್ಲ. ತನ್ನ ಕರ್ತನ ಇವರನ್ನು ಬಿಟ್ಟು ಹೋಗುವಾಗ ಇವರಿಗೆಲ್ಲ ದುಃಖ ಆಯಿತು. ಇನ್ನು ನಮಗೆ ಯಾರು ಸತ್ಯ ಹೇಳ್ಕೊಡ್ತಾರೆ? ಮಧ್ಯದಲ್ಲಿ ಕರ್ತನ ಹೇಳ್ತಾ ಇದ್ರು, ನಾನು ಸಾಯ್ಬೇಕು, ಆಮೇಲೆ ಪುನರುದ್ಧಾನ ಆಗ್ಬೇಕು, ತಂದೆ ಕಡೆಯಿಂದ ಬಂದಿದ್ದೀನಿ, ತಂದೆ ಕಡೆ ವಾಪಸ್ ಹೋಗ್ಬೇಕಂತ ಹೇಳುವಾಗೆಲ್ಲ ಈ ಶಿಷ್ಯರಿಗೆಲ್ಲ ಸ್ವಲ್ಪ ದುಃಖ ಆಗ್ತಾ ಇತ್ತು. ಅವ್ರಿಗೆ ಪೂರ್ತಿಯಾಗಿರೋ ಸತ್ಯ ಗೊತ್ತಿರಲಿಲ್ಲ ಅವಾಗ. ಅದಕ್ಕೆ ಅವ್ರಿಗೆ ದುಃಖ ಆಗುವಾಗ ಕರ್ತನು ಕೊನೆಗೆ ಯೋಹಾನು 16 5, ಆದರೆ ಈಗ ನಾನು ನನ್ನನ್ನು ಕಳಿಸಿಕೊಟ್ಟ ಆತನ ಬಳಿಗೆ ಹೋಗುತ್ತೇನೆ, ನೀನು ಅಲ್ಲಿಗೆ ಹೋಗುತ್ತಿ ಎಂದು ನಿಮ್ಮಲ್ಲಿ ಒಬ್ಬನಾದ್ರೂ ನನ್ನನ್ನು ಕೇಳುವುದಿಲ್ಲ. ಆದರೆ ನಾನು ಈ ಮಾತುಗಳನ್ನು ನಿಮಗೆ ಹೇಳಿದ್ದರಿಂದ ನಿಮ್ಮ ಹೃದಯವು ದುಃಖದಿಂದ ತುಂಬಿಯದೆ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನೋಡಿದ್ರ, ನಾನು ನಿಮ್ಮನ್ನು ಬಿಟ್ಟು ಹೋಗಲೇಬೇಕು. ನಾನು ಇಲ್ಲೇ ಇದ್ದು ಬಿಟ್ರೆ ಆ ಸಹಾಯಕನು ಭೂಲೋಕಕ್ಕೆ ಬರಲ್ಲ. ಸೊ ತಂದೆಯಾಗಿರೋ ದೇವರು ಮಗನನ್ನು ಕಳಿಸೋದು, ಮಗನ ಮುಖಾಂತರ ಒಂದು ಕೆಲಸ ಮಾಡಬೇಕಾಗಿತ್ತು. ಮಗ ಹೇಳ್ತಾ ಇದ್ದಾರೆ,
ನಾನು ಈ ಕೆಲಸ ಮಾಡಿ ಮುಗಿಸಿದ ಮೇಲೆ ತಂದೆ ಹತ್ರ ಹೋಗ್ಬೇಕು. ಆಗ ತಂದೆ ನಿಮಗೆ ಇನ್ನೊಬ್ಬ ಸಹಾಯಕನು ಕಳಿಸ್ಬೇಕು. ಈ ಮಗನಾಗಿರೋ ದೇವ್ರ ಥರನೇ ಇನ್ನೊಂದು ದೇವರನ್ನು ನಿಮಗೆ ಕಳಿಸ್ಕೊಡ್ಬೇಕು. ಅದಕ್ಕೆ ಮಗ ನಾನು ತಂದೆ ಹತ್ರ ಹೋಗ್ಬೇಕು. ನಾನು ತಂದೆ ಹತ್ರ ಹೋದ್ರೆ ಮಾತ್ರ ನಡೆಯೋದಿಲ್ಲ. ಸೊ ನಾನು ತಂದೆ ಹತ್ರ ಹೋದ್ರೆ ದೇವರು, ತಂದೆಯಾಗಿರೋ ದೇವರು ನಿಮಗೆ ನನ್ನಾಗೆ ಇನ್ನೊಂದು ದೇವರನ್ನು ನಿಮಗೆ ಕಳಿಸ್ಕೊಡ್ತಾರಂತೆ. ನೋಡಿ, ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರ್ಹನು ಹುಟ್ಟಿಸುವನು. ನೋಡಿದ? ಸೊ ಲೋಕದಲ್ಲಿರೋ ಪ್ರತಿಯೊಬ್ಬರಿಗೂ ಪಾಪ ಏನು, ನೀತಿ ಏನು, ಇದೆಲ್ಲ ಹೇಳ್ಕೊಡೋದು ಆ ದೇವರ ಕೆಲಸ. ಸೊ ಆ ದೇವರು ಬಂದು ಈ ಭೂಮಿನ ಕೆಲಸ ಮಾಡುವಾಗ ನಾನು ತಂದೆ ಬಲಗಡೆ ಇಟ್ಕೊಂಡು ಮಿಕ್ಕಿದ ಕೆಲಸಗಳು ನೋಡ್ಕೊಳ್ತೇನೆ. ಸೊ ಹಾಗಾದ್ರೆ ಇವು 3 ಜನ ಸೇರಿ ಒಂದು ಕೆಲಸ, ಒಂದು ರಕ್ಷಣದ ಮಾರ್ಗ ಭೂಲೋಕದಲ್ಲಿ ಮಾಡ್ತಾ ಇದ್ದಾರೆ. ಭೂಲೋಕ ಮಾತ್ರ ಅಲ್ಲ, ಪರಲೋಕದಲ್ಲೂ ಪಾಪಿಯಾಗಿರೋ ದೂತಗಳಿದ್ದಾರೆ. ಸೊ ಅದೆಲ್ಲ ನಾವು ಮುಂದಿನ ತರಗತಿಯಲ್ಲಿ ಪ್ರತಿಯೊಂದು ಡೀಟೇಲ್ಗಳು ಮಾಡ್ತೀವಿ. ಈಗ ಇಲ್ಲಿ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ಓದಿರೋದೇನು? ದೇವರು ತನ್ನ ಆತ್ಮವನ್ನು ಕಳಿಸ್ಕೊಟ್ಟಿರೋದಕ್ಕೆ ಅಲ್ವಾ? ಸೊ ನೆಕ್ಸ್ಟ್ 13. ಯಾವುದು? ಅದೇ 1 ಕೊರಿಂಥಿ 2:13. ಆದರೂ ನನ್ನ ಸಹೋದರನಾದ ತೀತನು ನನಗೆ ಸಿಕ್ಕಲಿಲ್ಲ. 1 ಕೊರಿಂಥಿಯ 2:13. ಸಾರಿ. ಇವುಗಳನ್ನು ಮನುಷ್ಯ ಜ್ಞಾನವು ಕಳುಹಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇನೆ. ಸೊ ಸತ್ಯವನ್ನು ನಾವು ಪವಿತ್ರ ಆತ್ಮ ಕೊಡುವ ರೀತಿಯಲ್ಲಿ ಮತ್ತು ಪವಿತ್ರ ಆತ್ಮನೇ ಹೇಳ್ಕೊಡ್ಬೇಕು. ಅದನ್ನು ಆತ್ಮ ಸಂಬಂಧವಾಗಿ, ಎರಡೂ ಆತ್ಮೀಯ ವಿಷಯವಾಗಿರಬೇಕು. ಅದರಲ್ಲಿ ಒಂದು ಆತ್ಮ, ಒಂದು ಲೋಕ, ಹಂಗಿದ್ರೆ ಆಗಲ್ಲ. ಸೊ ಅದಕ್ಕೆ ನಾವು ಸಾಮ್ಯಗಳು ತಿಳ್ಕೊಳ್ಳುವಾಗ ಅದು ಪರಲೋಕದ ರಾಜ್ಯದ ಸಾಮ್ಯಗಳು. ಸೊ ಈಗ ನಾವು ಯಾವುದನ್ನು ಇಟ್ಕೊಂಡು ಬಿಡಿಸ್ಬೇಕು? ಪವಿತ್ರ ಆತ್ಮನ ಸಹಾಯದಿಂದ ಪವಿತ್ರ ಗ್ರಂಥದಲ್ಲಿ ಕರ್ತನ ಹೇಳಿರೋ ಪದಗಳಿಗೆ ಏನ್ ಅರ್ಥ ಇದೆ ಅಂತ ಪವಿತ್ರ ಗ್ರಂಥವನ್ನು ಇಟ್ಕೊಂಡು, ಅದು ಆತ್ಮೀಯನೇ ಇಟ್ಟುಕೊಂಡು ಈ ಪರಲೋಕ ರಾಜ್ಯದ ಸಾಮ್ಯದ ಗುರುತುಗಳೇನು, ಸತ್ಯಗಳೇನು ನಾವು ತಿಳ್ಕೊಳ್ಳೋಣ ಅಂತ. ಸೊ ಈಗ ನಾವು ಮತ್ತೆ 13 ಓದಿರೋದೇನು? ಪರಲೋಕ ರಾಜ್ಯ ಅಂತ ಹೇಳಿ ಮತ್ತೆ 13 ಪರಲೋಕದ ರಾಜ್ಯ 33 ಕಿಂಗ್ಡಮ್ ಆಫ್ ಹೆವೆನ್ ಅಂತ. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಿಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು. ಓಕೆ, ಈಗ ಪರಲೋಕ ರಾಜ್ಯ ಅಂತ ಇರೋ ವಿಷಯ ಫಸ್ಟ್ ತಗೊಳ್ಳಿ. ಏನನ್ನು ಇಲ್ಲಿ ಪರಲೋಕ ರಾಜ್ಯ ಅಂತ ಹೇಳೋದು? ಪರಲೋಕ ರಾಜ್ಯದ ಕಿಂಗ್ಡಮ್ ಆಫ್ ಹೆವೆನ್, ಪರಲೋಕದ ರಾಜ್ಯದ ಬಗ್ಗೆ ಈ ಒಂದು ಸಾಮ್ಯ. ಸೊ ಈ ಸಾಮ್ಯದಲ್ಲಿ ಏನ್ ಸತ್ಯದ ತಗೊಂಡು ಈ ಸತ್ಯ ಪರಲೋಕ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಅರ್ಥ. ಸೊ ಈಗ ಇಲ್ಲಿ ಹೇಳಿರೋ ಪರಲೋಕ ರಾಜ್ಯ ಅಂತ ಹೇಳೋದು ಒಂದು ನಿಜವಾಗಿರೋ ಒಂದು ಜಾಗ, ಒಂದು ಸ್ಥಳ ಅಂತ ಇದೆಯಾ ಅಂತ ನೋಡ್ಬೇಕು. ಅಲ್ಲಿ ನಡೀತಾ ಇರೋ ವಿಷಯನ ಇದು. ಸೊ ಈ ಪರಲೋಕ ರಾಜ್ಯ, ಕಿಂಗ್ಡಮ್ ಆಫ್ ಹೆವೆನ್ ಅಂತ ಇರೋ ಕಿಂಗ್ಡಮ್ ಆಫ್ ಹೆವೆನ್, ಇದಕ್ಕೆ ಬೈಬಲ್ ಅಲ್ಲಿ ಏನ್ ಅರ್ಥ ಇದೆ? ಆಗ ಲೂಕಾದಲ್ಲಿ 17:20 ನಾವೀಗ ಆತ್ಮೀಯ ವಿಷಯವನ್ನು ಆತ್ಮೀಯವಾಗೇ ಹೋಲಿಸಿ ಕಲಿತಾ ಇರುವ ಸಾಮ್ಯ. ಕಾರಣ ಇದು ಬರೀ ಸಾಮ್ಯವಾಗಿ ಇದ್ಬಿಡ್ತು, ನಾವು ಸಂದೇಹ ಇರುವ ವ್ಯಕ್ತಿಗಳಾಗ್ಬಿಡ್ತೀವಿ. ನಾವು ಇದು ತಟ್ಟಿ ತೆರೆದು ನಾವು ವಾಕ್ಯ ಹುಡುಕಿ ಇದರಿಂದ ಸತ್ಯ ತಗೊಳ್ಳುವಾಗ
ನಾವು ವಿಧೇಯರಾಗುವ ಶಿಷ್ಯರಾಗ್ಬಿಡ್ತೀವಿ. ಸೊ ಅದಕ್ಕೆ ಲೂಕ 17:20 ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ ಆತನು ಆಗ ಅವರಿಗೆ, ಈಗ ಇವ್ರು ಬಂದು ದೇವರ ರಾಜ್ಯ ಬಗ್ಗೆ ಕೇಳ್ತಿದ್ದಾರೆ, ಈ ಶಿಷ್ಯರುಗಳು, ಈ ಸದುಕಾಯರುಗಳು. ಅವ್ರು ಬಂದು ಕರ್ತನಂತ ಕೇಳೋದು, ದೇವರ ರಾಜ್ಯ ನೀನು ಸುವಾರ್ತೆ ಸಾರ್ತಾ ಇದೆಯಲ್ಲಪ್ಪ, ಆ ರಾಜ್ಯ ಯಾವುದು, ಇಲ್ಲ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಕರ್ತನು ಕೊಡೋ ಉತ್ತರ ನೋಡಿ. ಆತನು ಅವರಿಗೆ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದ್ದಲ್ಲ, ಇಗೋ ಅಲ್ಲಿ ಇದೆ, ಅಗೋ ಇಲ್ಲಿ ಇದೆ ಎಂದು ಹೇಳುವುದಕ್ಕಾಗದು. ನೋಡಿ, ಫಸ್ಟ್ ಲೈನು, ದೇವರ ರಾಜ್ಯ ಪ್ರತ್ಯಕ್ಷವಾಗಿ ಬರೋದು ಇಲ್ಲ ಅಂತ ಹೇಳ್ಬಿಟ್ರು. ಆ ತರ ರಾಜ್ಯ ಅಲ್ಲ ನಮ್ ಕರ್ತವ್ಯ ಹೇಳ್ತಾರೆ. ಸಾಮಾನ್ಯವಾಗಿ ಒಂದು ರಾಜ್ಯ ಅಂತ ಹೇಳಿದ್ರೆ ಅದು ಯಾವಾಗ, ಒಂದು ರಾಜ್ಯಗೆ ಒಂದು ರಾಜ ಇರಬೇಕು. ಒಂದು ರಾಜ ಇಲ್ಲದೆ ರಾಜ್ಯ ಅಂತ ಹೇಳಿ ಅರ್ಥನೇ ಇಲ್ಲ. ಮತ್ತು ಒಂದು ರಾಜ ಇದ್ರೆ ಆ ಒಂದು ರಾಜಗೆ ಪ್ರಜೆನೂ ಇರಬೇಕು. ಆಮೇಲೆ ಆ ಪ್ರಜೆಗಳು ಇರುವ ಒಂದು ಸ್ಥಳ, ಅದೊಂದು ಮಿತಿ ಇರ್ತದೆ. ಅದಕ್ಕೆ ಇಂತಿಷ್ಟು ದೂರದಲ್ಲಿ ಆ ಪ್ರಜೆಗೆ ಮಾತ್ರ ಆ ವ್ಯಕ್ತಿ ರಾಜ ಆಗಿರ್ತಾರೆ. ಅದೊಂದು ಬೌಂಡ್ರಿ. ಅದನ್ನು ಸುರಕ್ಷವಾಗಿ ನೋಡಿಕೊಳ್ಳೋದು ಈ ರಾಜನ ಕೆಲಸ. ಇದೇ ತರ ಇನ್ನೊಂದು ಊರಿಗೆ ಬೇರೊಂದು ರಾಜ ಮತ್ತು ಅವರಿಗೆ ಒಂದು ಪ್ರಜೆ. ಸೊ ಖಂಡಿತ ಈ ಎರಡು ಅರಸರುಗಳು ಅವ್ರ ಊರುಗಳನ್ನು ಐಡೆಂಟಿಟಿ ಅಂತ ಹೇಳ್ತೀವಿ, ಅದಕ್ಕೊಂದು ಡಿಫ್ರೆನ್ಸ್ ಇರೋಕೆ ಏನ್ ಮಾಡ್ತಾರೆ, ಅವ್ರದ್ದು ಧರ್ಮಶಾಸ್ತ್ರಗಳು, ಅವ್ರದ್ದು ನಿಯಮಗಳು ಇರ್ತದೆ. ಧರ್ಮಶಾಸ್ತ್ರ ಅಂದ್ರೆ ಅವ್ರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು. ನಾವು ಈ ದೇಶವನ್ನು ಹೆಂಗ್ ನಡೆಸಬೇಕು ಅಂತ ಪ್ರಮಾಣಗಳಿರ್ಬೇಕು. ಹಾಗಾದ್ರೆ ಒಂದೊಂದು ಊರಿಗೆ ಒಂದು ರಾಜ, ಆ ರಾಜಗೆ ಒಂದು ಪ್ರಜೆ, ಎರಡು ಕಂಡೀಷನ್ ಇರಲೇಬೇಕು. ಮತ್ತು ಅವ್ರು ನಡೆಸೋಕೆ ಒಂದು ಪ್ರಮಾಣ ಇರಬೇಕು, ಲಾ, ಒಂದು ಧರ್ಮಶಾಸ್ತ್ರ ಇರಬೇಕು. ಈ ನನ್ನ ಪ್ರಜೆ ಈ ತರ ನಡಿಬೇಕಂತ. ಮೂರಾಯ್ತು. ಮೊದಲು ಯಾವೊಂದು ಅರಸನು ಇದನ್ನು ವ್ಯಕ್ತಿಯಾಗಿ ಒಬ್ಬನೇ ನಡ್ಸಕ್ಕಾಗಲ್ಲ. ಹಾಗಾದ್ರೆ ಇದಕ್ಕೆ ಯಾರು ಇರಬೇಕು, ಅರಸನಿಗೆ ಸಹಾಯ ಮಾಡುವ ಆ ಕೆಲಸದವರು, ಅರಸನ ಕೆಲಸ ಮಾಡುವ ಆ ವ್ಯಕ್ತಿಗಳು. ಅದು ಒಂದೊಂದು ಸೈನಿಕರಾಗ್ಬೋದು, ಮತ್ತು ಅದು ದೇಶ ಸುರಕ್ಷೆ ಮಾಡೋಕ್ಕೆ ಪ್ರತಿಯೊಂದು ವಿಷಯಕ್ಕೆ ಏನಾಗಬೇಕು, ಅವ್ರದ್ದೊಂದು ಡಿಪಾರ್ಟ್ಮೆಂಟ್, ಆಳ್ವಿಕೆ ಮಾಡುವ ಮನೆ ಅವ್ರು ಇರಬೇಕು. ಇಲ್ಲದ್ರೆ ಖಂಡಿತ ಮಾಡೋಕ್ಕಾಗಲ್ಲ. ಒಂದು ಭಾಷೆ ಮತ್ತು ಒಂದು ಸಂಪ್ರದಾಯ ಮತ್ತು ಒಂದು ದೇವರು, ಇಷ್ಟು ವಿಷಯ ಇರುವಾಗ ಒಂದು ರಾಜ್ಯ ಆಗುತ್ತೆ. ಇದಿಲ್ಲದೆ ಯಾವ ರಾಜ್ಯನೂ ಇಲ್ಲ. ಅದೇ ಎಲ್ಲ ರಾಜ್ಯಕ್ಕೆ ಒಂದು ರಾಜ, ಒಂದು ಪ್ರಜೆ ಮತ್ತು ಒಂದು ಭಾಷೆ, ಒಂದು ದೇವರು, ಒಂದು ಸಂಪ್ರದಾಯಗಳು, ಮತ್ತು ಅದು ನಡೆಸ್ಕೊಳ್ಬೇಕಾಗಿರುವ ಪ್ರಮಾಣ ಮತ್ತು ಆ ಮನೆಯವರು, ಆ ಅರಸನ ಮನೆಯವರು. ಇಷ್ಟಿದ್ರೆ ಮಾತ್ರ ಒಂದು ರಾಜ್ಯ ಅಂತ ನಾವು ಹೇಳ್ತೀವಿ. ಕಿಂಗ್ಡಮ್ ಇಂಗ್ಲಿಷಲ್ಲಿ ಕಿಂಗ್ ಅರಸ, ಡಮ್ ಡಾಮಿನಿಯನ್ ಅವ್ರ ಜಾಗ, ಅದಕ್ಕೆ ಕಿಂಗ್ಡಮ್ ಅಂತ ಬಂತು ಇಂಗ್ಲಿಷಲ್ಲಿ. ಸೊ ಕನ್ನಡದಲ್ಲಿ ರಾಜ್ಯ ಅವರ ಆಳ್ವಿಕೆ ಇರುವ ಸ್ಥಳ. ಇದು ದೇವರ ರಾಜ್ಯ ಇಲ್ಲ ಪರಲೋಕ ರಾಜ್ಯ, ಕಿಂಗ್ಡಮ್ ಆಫ್ ಗಾಡ್ ಅಥವಾ ಪರಲೋಕ. ನೋಡಿ, ಈ ಪರಲೋಕ ಅಂತ ಇರೋ ವರ್ಡ್ ಅದು ಒಂದು ವ್ಯಕ್ತಿ ಏನು ಒಂದು ಸ್ಪೆಷಲ್ ಅದೇ ಜಾಗ ಅಂತ ಇಲ್ಲ. ಪರಲೋಕ ಅಂದ್ರೆ ನಮ್ ತರ ಇನ್ನೊಂದು ಲೋಕ. ಈಗ ಪರದೇಶ ಅಂತ ಹೇಳಿದ್ರೆ ಏನು, ನಮ್ದೊಂದು ದೇಶ, ಪರದೇಶ ಹಾಗಾದ್ರೆ ನಮ್ ತರ ಇನ್ನೊಂದು ದೇಶ. ಸೊ ಪರಲೋಕ ರಾಜ್ಯ ಅಂತ ಹೇಳೋದು ಹೆವೆನ್, ಕಿಂಗ್ಡಮ್ ಆಫ್ ಹೆವೆನ್ ಅಂದ್ರೆ ಭೂಮಿ ಯಾವ ತರ ಒಂದು ರಾಜ್ಯ, ಇದೇ ತರ ರಾಜ್ಯ ಭೂಮಿಗಿಂತ ದೂರ ಬೇರೆ ಜಾಗದಲ್ಲಿದೆ. ಸೊ ನಮ್ಗೆ ಯಾವ ತರ ಪರಲೋಕದಲ್ಲಿ ಇರೋರು ಬೇರೆ ರಾಜ್ಯ ಆಗ್ಬಿಟ್ರೆ, ಆ ಲೋಕದಲ್ಲಿ ಇರೋರಿಗೆ, ಪರಲೋಕದಲ್ಲಿ ಇರೋರಿಗೆ ನಮ್ ಭೂಮಿ ಪರಲೋಕ ಆಗ್ಬಿಡ್ತದೆ.
ಈಗ ನಾವು ಭೂಮಿಲಿ ಇತ್ಕೊಂಡು ಅನ್ಯ ದೇಶದಲ್ಲಿ ಇರೋರನ್ನು ಪರಲೋಕ ಅಂತ ಹೇಳಿದ್ರೆ ಅಲ್ಲಿ ದೇವ್ರಿದಾರ ಅಂತ ಹೇಳಿದ್ರೆ, ಈಗ ಪರಲೋಕದಲ್ಲಿ ಇರೋರು ನಮ್ಮ ರಾಜ್ಯನ ಏನಂತ ಹೇಳ್ಬೇಕು? ಪರಲೋಕನ ಅಂತ ಹೇಳ್ಬೇಕು. ಸೊ ಪರಲೋಕ ಅಂತ ಹೇಳೋದು ದೇವರು ವಾಸ ಮಾಡುವ ಜಾಗ ಅಲ್ಲ. ಇದೊಂದು ತುಂಬಾ ದೊಡ್ಡ ತಪ್ಪಾಗಿ ಅರ್ಥ ಆಗಿದೆ ನಮ್ಮೆಲ್ಲರಿಗೂ. ಅದು ಕ್ರಿಸ್ಟಿಯಾನಿಟಿ, ಕ್ರೈಸ್ತರಂಗೆ ಹೇಳ್ಕೊಟ್ಬಿಟ್ರು ಎಲ್ಲರಿಗೂ. ಪರಲೋಕ ಅಂದ್ರೆ ದೇವರು ವಾಸ ಮಾಡುವ ಜಾಗ. ಇಂಗ್ಲಿಷಲ್ಲಿ ಅದು ಹೆವೆನ್ನು, ಊರಾನೋಸ್, ಶಾಮಿಯಾನ್ ಅಂತ ಹೀಬ್ರು ಮತ್ತು ಗ್ರೀಕಲ್ಲಿ. ಹಂಗಂದ್ರೆ ಒಂದು ಲಾಫ್ಟಿ, ಒಂದು ಉನ್ನತವಾಗಿರೋ ಸ್ಥಳ ಅಂತಾನೆ ಅದಕ್ಕೆ ಅರ್ಥ ಇರೋದು. ಬೈಬಲಲ್ಲಿ ಪರಲೋಕನು ದೇವ್ರು ಮಾಡಿದಾರಂತೆ. ಪರಲೋಕಗಳು ಅದು ಎಣಸಕ್ಕಾಗದೆ ಪರಲೋಕಗಳಿದೆ. ಇದರಲ್ಲಿ ಯಾವುದರಲ್ಲಿ ದೇವರು ಇರೋದು? ನಾವು ಕೀರ್ತನೆ ಓದುವಾಗ ಅತಿ ಉನ್ನತವಾಗಿರೋ ಪರಲೋಕದಲ್ಲಿ ದೇವರಿದಾರಂತೆ. ದೇವರಿರೋದು ಒಂದೇ ಜಾಗದಲ್ಲಿ ನೋಡಿ. ಕೀರ್ತನೆ 11:4 ಇದ್ರ ಬಗ್ಗೆ ನಾವು ತುಂಬಾ ವಾಕ್ಯಗಳಿದೆ. ಬಟ್ ನಾನು ಇವಾಗ ಈ ರಾಜ್ಯಕ್ಕೆ ಬೇಕಾಗಿರೋ, ಇದು ನಮ್ಮ ಸಬ್ಜೆಕ್ಟ್ ಅಲ್ಲ, ಈ ಸಾಮ್ಯಕ್ಕೆ ಬೇಕಾಗಿರೋ ವಿಷಯ ಮಾತ್ರ ನಾವೇನ್ ಮಾಡ್ತಾ ಇದೀವಿ, ಸತ್ಯ ಹೇಳ್ತಾ ಇರೋದು. ಈಗ 11:4 ಕೀರ್ತನೆ 11:4. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಸೊ ಪರಿಶುದ್ಧ ಮಂದಿರ ಅಲ್ವಾ? ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ನೋಡಿ, ಹಾಗಾದ್ರೆ ಎಲ್ಲೋ ಸಿಂಹಾಸನ ಎಲ್ಲ ಕಡೆ ಇರಕ್ಕಾಗಲ್ಲ. ಕರ್ತನು ಇರುವ ಸಿಂಹಾಸನ, ಆ ಜಾಗ ಅದು ಪರಿಶುದ್ಧವಾಗಿರೋ ಒಂದು ಜಾಗ. ಅದಕ್ಕೆ ಅಲ್ಲಿ ಬಂದಿರೋದೇನು, ಅದು ಪವಿತ್ರವಾಗಿರೋ ಸ್ಥಳ ಮಾತ್ರ, ಅದು ಪರಲೋಕ. ಹಂಗಾದ್ರೆ ಕರ್ತನಿರೋ ಒಂದು ಪರಲೋಕ ಇದೆ. ಅದು ಬಿಟ್ಟು ಎಣ್ಸಕ್ಕಾಗ್ತಾ ಇರುವ ದೇವರ ಬೇರೆ ಸೃಷ್ಟಿಗಳು, ದೂತರುಗಳಿದ್ದಾರೆ. ಅವ್ರನ್ನ ನಾವು ದೂತರ ಅಂತ ಹೇಳ್ತೀವಿ. ಅದು ನಾವು ದೂತರ ಅಂತ ಹೇಳೋ ಮಾತೇನು, ಮೆಸೆಂಜರ್ಸ್ ಅಂತ, ದೇವರಿಗೆ ಕೆಲಸ ಮಾಡೋರು ಅವರು. ಅದು ದೂತರ ಅಂತ ಹೇಳೋದು ಒಂದು ತರ ದೇಹ ಅಲ್ಲ, ಅದು ಸ್ಪಿರಿಟ್ ಅಂತ ಹೇಳ್ಬೇಕು. ಗಾಳಿ ದೇಹಗಳು, ಗಾಳಿಯಿಂದ ಸೃಷ್ಟಿಯಾಗಿರೋ ದೇಹಗಳು, ಸ್ಪಿರಿಟ್ ಬೀಯಿಂಗ್ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ. ಅವ್ರು ದೂತ ಅಲ್ಲ. ಆಕ್ಚುಲಿ ದೂತ ಕರೆಕ್ಟ್ ವರ್ಡ್ ಅಲ್ಲ. ದೂತ ಅಂದ್ರೆ ಮೆಸೆಂಜರು. ಯಾರು ಬೇಕಾದ್ರೂ ಮೆಸೆಂಜರ್ ಆಗ್ಬೋದು, ದೂತ ಕೆಲಸ ಮಾಡ್ಬೋದು. ದೂತ ಅಲ್ಲ, ಸ್ಪಿರಿಟ್ ಬೀಯಿಂಗ್ ಅದು. ಸೊ ಸ್ಪಿರಿಟ್ ಬೀಯಿಂಗ್ ಗಾಳಿಯಿಂದ ಕಣದಲ್ಲಿ ಆತ್ಮ ರೂಪದವರು, ಆತ್ಮದಿಂದ ಸೃಷ್ಟಿ ಆಗಿರೋರು, ಸ್ಪಿರಿಟ್ ಮೇಡ್ ಅವರು. ಸೊ ಅವ್ರಿಗೂ ಲೋಕ ಇದೆ. ಅವ್ರಿಗೆ ಅವ್ರವ್ರ ಲೋಕಗಳಿದೆ, ಎನ್ಸಕ್ಕಾಗಲ್ಲ ಅಂತೆ, ಅಷ್ಟು ಲೋಕಗಳಿದೆ. ಸೊ ಪರಲೋಕ ರಾಜ್ಯ ಅಂತ ಹೇಳುವಾಗ, ಪರಲೋಕ ರಾಜ್ಯ ಅಂತ ಹೇಳೋದು ಒಂದ್ ಜಾಗ ಅಲ್ಲ. ಅದು ಪರಲೋಕ ಅಂದ್ರೆ ನಮ್ ತರ ಬೇರೆ ರಾಜ್ಯಗಳು, ಬೇರೆ ಲೋಕಗಳು. ಸೊ ಅದಕ್ಕೆ ಕರ್ತನ ಇನ್ನೊಂದ್ ಕಡೆ ಮತ್ತೆ 6:30 ಪ್ರಾರ್ಥನೆ ಮಾಡುವಾಗ ಏನಂತ ಹೇಳಿದ್ರು, ಪರಲೋಕದಲ್ಲಿ ನಡೀತಾ ಇರೋದು ಇನ್ನು ಭೂಲೋಕದಲ್ಲಿ ನಡೀಲಿ ಅಂತ ದೇವರನ್ನು ನಂಬಿರೋ ನಮಗೆ ಹೇಳ್ತಾ ಇರೋದು. ಆಗ ನಾವೇನಂತ ಪ್ರಾರ್ಥನೆ ಮಾಡ್ಬೇಕು, ದೇವರೇ ಇವಾಗ ಭೂಲೋಕದಲ್ಲಿ ನಡೀತಾ ಇರೋದು ನಿಮ್ಮ ಚಿತ್ತ ಅಲ್ಲ. ಇಲ್ಲಿ ನಡೀತಾ ಇರೋದೇನು, ಇಲ್ಲಿ ನಡೀತಾ ಇರೋದು ನಿಮ್ಮ ಶತ್ರುದ ಚಿತ್ತಗಳು ನಡೀತಾ ಇದೆ. ಇಲ್ಲಿ ಚಿತ್ತ ನಡೀತಾ ಇದೆ. ಇಹ ಲೋಕದ ದೇವರು ಅವ್ರ ಚಿತ್ತ ಭೂಮಿಯಲ್ಲಿ ನಡೀತಾ ಇದೆ. ಅದಕ್ಕೆ ಕರ್ತನ ನಮ್ಗೆ ಹೇಳ್ಕೊಟ್ಟಿರೋದು, ನೀವು ಪ್ರಾರ್ಥನೆ ಮಾಡುವಾಗ ಈ ಚಿತ್ತ ಹೋಗಿ ಯಾರ ಚಿತ್ತ ಬರಬೇಕು, ಪರಲೋಕದಲ್ಲಿ, ಬೇರೆ ಅನ್ಯ ಲೋಕದಲ್ಲಿ ದೇವರ ಚಿತ್ತ ನಡೀತಾ ಇದೆ. ಅದೇ ತರ ಈ ಲೋಕದಲ್ಲಿ ಏನಾಗ್ಲಿ, ಅಲ್ಲಿ ಯಾವ ತರ ದೂತರುಗಳು ದೇವರಿಗೆ ವಿಧೇಯರಾಗಿ ನಡೀತಾ ಇದ್ದಾರೆ, ಇಲ್ಲಿ ಮನುಷ್ಯರೆಲ್ಲರೂ ವಿಧೇಯರಾಗಿ ನಡೀಲಿ ಅಂತ ನೀವು ಪ್ರಾರ್ಥನೆ ಮಾಡಿ. ವಿಧೇಯರಾಗಿ ನಡೀಲಿ ಅಂತ ಸುವಾರ್ತೆ ಸಾರಿ ಅಂತ ಹೇಳಿಲ್ಲ, ನೀವು ವಿಧೇಯರಾಗಿ ನಡೀಲಿ ಅಂತ ಇಲ್ಲಿ ದೇವರ ಹತ್ರ ಕೇಳ್ಕೊಳ್ಳಿ. ಸೊ ಅದು ನಾವು ಬೇರೆ ಡೀಟೇಲ್ ಆಗಿ ಬೇರೆ ಸಬ್ಜೆಕ್ಟ್ ಅಲ್ಲಿ ಹೇಳ್ತೀವಿ. ಈಗ ನಾವು ನೋಡ್ತಾ ಇರೋದೇನು, ಅಸಾಮ್ಯದಲ್ಲಿ ಹೇಳಿರೋದೇನು, ಪರಲೋಕ ರಾಜ್ಯ ಇನ್ನು ಮುಂದೆ ಈ ತರ ಆಗಬಹುದು. ಯಾವ ತರ? ಕಾರಣ ಕರ್ತನಿ ಭೂಮಿಯಲ್ಲಿ ಬಂದು ಒಂದು ರಾಜ್ಯ ಸ್ಥಾಪನೆ ಮಾಡೋಕ್ ಬಂದ್ರು. ಸೊ ಈ ಭೂಲೋಕದಲ್ಲಿ ಇಸ್ರೇಲು ಆ ಕಾಲದಲ್ಲಿ ದೇವರ ರಾಜ್ಯವಾಗಿ ಇತ್ತು. ಅದೇ ಲೂಕಾದಲ್ಲಿ ನಾವು ನೋಡುವಾಗ, ಲೂಕಾದಲ್ಲಿ ಕರ್ತನು ತೀರೋಗಿ ಕರ್ತನ ಪುನರುದ್ಧಾನ ಸಮಯದಲ್ಲಿ ಕೆಲವು ಶಿಷ್ಯರುಗಳು ಇಮ್ಮಾವುಸ್ಗೆ ಹೋಗ್ತಾ ಇದ್ದಾರೆ. ಸೊ ಆ ಇಮ್ಮಾವುಸ್ಗೆ ಹೋಗ್ತಾ ಇರೋ ಶಿಷ್ಯರುಗಳು ಅವ್ರ ಹತ್ರ ಕರ್ತನು ಮಾತಾಡ್ಕೊಂಡು ಬರ್ತಾ ಇರುವಾಗ ಅವ್ರು ಹೇಳ್ತಿರೋ ವಿಷಯ ನೋಡಿ, ಏನಕ್ಕೆ ನೀವು ಊರ್ ಬಿಟ್ಟು ಹೋಗ್ತಾ ಇದ್ದೀರಂತ ಕೇಳುವಾಗ ಅವ್ರು ಹೇಳ್ತಾ ಇರೋದು ನೋಡಿ ಏನಂತ,
ಲೂಕ ಲೂಕ 24 ಫಸ್ಟ್ ಇಂದ ನಮ್ಮದು ಫಸ್ಟ್ ಇಂದ ಬೇಡ 24 ಆ ಚೀಫ್ ಅದು 24 20 21. ಆತನನ್ನು ಮಹಾಯಾಜಕರು ನಮ್ಮ ಅಧಿಕಾರಿಗಳು ಮರಣದಂಡಿಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದರು. ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಹಾಗಾದ್ರೆ ಏನು, ಇಸ್ರೇಲು ಏನು ದೇವರ ರಾಜ್ಯವಾಗಿತ್ತು. ಅದು ನಾವ್ ಎಲ್ಲಿ ನೋಡ್ತೀವಿ ಈಗ? ಅಪೊಸ್ತಲರ ಕೃತಿ 1:6 1:6. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೋ ಎಂದು ಕೇಳಲು, ನೋಡಿ ಅವ್ರು ಕೇಳ್ತಾ ಇರೋದೇನು ನೋಡಿ, ಕರ್ತನೆ, ಇವಾಗ ಕರ್ತನು ಭೂಲೋಕದಲ್ಲೇ ಸಾಯೋಕ್ ಮುಂಚೆ ಅವ್ರು ನಂಬಿರೋದು ಇವ್ರ ಅರಸನಾಗಿ ಇಸ್ರೇಲ ದೇವರ ರಾಜ್ಯವನ್ನು ಆವಾಗ ಆಳ್ವಿಕೆ ಮಾಡ್ತಿರೋ ರೋಮ ರಾಜ್ಯ ಕೈಯಿಂದ ಬಿಡಿಸಿ ವಾಪಸ್ಸು ಈ ಮೆಸ್ಸಿಹ ರಾಜ್ಯವನ್ನು ಇಸ್ರೇಲ್ ಅರಸರ ಕೈಗೆ ಒಪ್ಪಿಸೋಕ್ ಬಂದಿರುವ ಮೆಸ್ಸಿಹ ಅಂತಾನೆ ಶಿಷ್ಯರೆಲ್ಲರೂ ನಂಬಿರೋದು. ಅದರಲ್ಲಿ ಇವ್ರನ್ನ ಸಿಲುಬೆ ಹಾಕುವಾಗ ಕೆಲವು ಶಿಷ್ಯರುಗಳು ಹೊರಟೋಗ್ಬಿಟ್ರು. ನಾವೇನ್ ನಂಬಿದ್ವಿ ವ್ಯರ್ಥ ಆಯ್ತು, ಇವ್ರು ನಮ್ಮನ್ನು ರಕ್ಷಣೆ ಮಾಡಕ್ ಬಂದಿಲ್ಲ, ಆವಾಗ ಪರಲೋಕ ನರಕಾಲ ಏನು ಬೋಧನೆ ಇಲ್ಲ. ಇದು ನಂತರ ಕ್ರೈಸ್ತರು ಮಾಡಿರೋದು. ಆವಾಗ ಇರೋ ಬೋಧನೆ ಏನಂದ್ರೆ, ಅವ್ರು ನಂಬಿರೋದು ಇವ್ರು ಬಂದಿರೋದು ನಮ್ಮನ್ನು ಇಸ್ರೇಲ್ ರಾಜ್ಯವನ್ನು ರೋಮ ರಾಜ್ಯದಿಂದ ಬಿಡಿಸಿ ನಮಗೆ ಸ್ವತಂತ್ರ ಮಾಡಿ ನಮಗೆ ನಮ್ಮ ದಾವೀದ ವಂಶದಲ್ಲಿ ಅರಸರುಗಳು ತಿರ್ಗಾ ಈ ರಾಜ್ಯ ಪಾಲನೆ ನಡೆಸ್ಬೇಕು ಅಂತಾನೆ ಈ ಮೆಸ್ಸಿಯ ಬಂದಿರೋದು ಅಂತ ನಂಬಿದ್ರು. ಬಟ್ ಇವ್ರು ಮೆಸ್ಸಿಯ ಆಗಿಲ್ಲ, ಇವ್ರನ್ನ ಸಿಲ್ಬೆಗೆ ಹಾಕ್ಬಿಟ್ರು, ತೀರೋಗ್ಬಿಟ್ರು, ಸಾಯಿಸ್ಬಿಟ್ರು. ಆಗ ಈತನೇ ರಕ್ಷಕನಂತ ನಂಬಿರೋರಿಗೆ ನಂಬಿಕೆ ಹೊರಟೋಯ್ತು, ಹೊರಡೋಗ್ಬಿಟ್ರು. ಪುನರುದ್ಧಾನ ಆಗಿ ಇವ್ರನ್ನ ವಾಪಸ್ ಸೇರಿಸ್ತಾ ಇದ್ದಾರೆ, ಬನ್ನಿ ನೀವು ವಾಪಸ್ಸು ಅಂತ. ಆಗ ಕರ್ತನು ವಾಪಸ್ ಬಂದು 40 ದಿನ ಪುನರುದ್ಧಾನ ಆಗಿ 40 ದಿನ ಸುವಾರ್ತೆ ಮಾಡಿ ಇವ್ರನ್ನೆಲ್ಲ ವಾಪಸ್ ಸೇರಿಸಿ ಪರಲೋಕಕ್ಕೆ ವಾಪಸ್ ತಂದೆ ಹತ್ರ ಹೋಗ್ತಾ ಇರುವಾಗ ಕೊನೆಗೆ ಶಿಷ್ಯರು ಕೇಳ್ತಾ ಇರೋ ಮಾತು, ಕರ್ತನೆ, ಈಗ 40 ದಿವಸ ಆಯ್ತು, ನಾವು ನಂಬಿರೋದು ನೀವು ಬದುಕಿ ಮಾಡ್ತೀರಂತ, ಬಟ್ ಸತ್ತೋಗ್ಬಿಟ್ರು. ಬಟ್ ಇವಾಗ ನೀವು ಎದ್ದು ಬಂದಿದ್ದಕ್ಕೆ ನಮಗೆ ನಂಬಿಕೆ ಬಂತು. ಅವ್ರದ್ದು ಇನ್ನೂ ಪ್ರಶ್ನೆ ಹೋಗಿಲ್ಲ, ಆ ನಂಬಿಕೆ ಹೋಗಿಲ್ಲ. ಇವಾಗ ನೀವು ಅರಸರುಗಳು ದಾವೀದ್ ವಂಶಕ್ಕೆ ರಾಜ್ಯ ಒಪ್ಪಿಸ್ಬಿಟ್ಟು ವಾಪಸ್ ತಂದೆ ಹತ್ರ ಹೋಗ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಕರ್ತನು ಹೇಳಿದ್ರು, ಅದು ದೇವರ ಸಮಯ ಇದೆ ಅದು ಮಾಡಕ್ಕೆ, ಇವಾಗ ನಾನು ಅದು ಮಾಡಕ್ ಬಂದಿಲ್ಲ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ, ಇಸ್ರೇಲ್ ಜನರ ನಂಬಿಕೆ ಏನು, ಇಸ್ರೇಲ್ ದೇವರ ರಾಜ್ಯವಾಗಿತ್ತು ಈ ಭೂಮಿಯಲ್ಲಿ. ಆ ಆಳ್ವಿಕೆ ದಾವೀದ್ ವಂಶದಿಂದ ಬಿಟ್ಟೋಯ್ತು, ಅದು ವಾಪಸ್ ದಾವೀದ್ ವಂಶದವ್ರು ಬರ್ಬೇಕಂತಾನೆ ಬಯಸ್ತಾ ಇರೋರು ಇವರೆಲ್ಲರೂ. ಆಗ ಈ ರಾಜ್ಯದ ಬಗ್ಗೆ ಇವರೆಲ್ಲ ನಂಬ್ತಾ ಇರೋದು, ಈ ರಾಜ್ಯ ವಾಪಸ್ ಬರ್ಬೇಕಂತ, ದಾವೀದ ಮಗನು ವಾಪಸ್ ಆಳ್ವಿಕೆ ಮಾಡ್ಬೇಕಂತಾನೆ ಇವ್ರು ನಂಬ್ತಾ ಇರೋದು. ಅದಕ್ಕೆ ಇವರೆಲ್ಲ ಕಾಯ್ತಾ ಇರೋದು. ಅದೇನೇ ಸದುಕಾಯಿ ಫರಿಸಿಯನು ಕರ್ತನ ಹತ್ರ ಕೇಳ್ತಾರೋ, ನೀನ್ ರಾಜ್ಯ ಅಂತ ಹೇಳ್ತಾ ಇದೆಯಲ್ಲ, ನೀನ್ ಅರಸನಾಗಿದೆ, ನಿನ್ನ ಸೈನಿಕರಲ್ಲಿ ನಿನ್ ದೇಶ ಇಲ್ಲ ಅಂತ ಕೇಳ್ತಾ ಇರೋದು. ಅದಕ್ಕೆ ಕರ್ತನ ಅವ್ರಿಗೆ ಉತ್ತರ ಕೊಟ್ಟರು, ನಾನು ಹೇಳ್ತಾ ಇರೋ ರಾಜ್ಯ ಅದು ನೋಡೋ ತರ ಇರಲ್ಲ. ಹಾಗಾದ್ರೆ ಏನು, ಒಂದ್ ಭೂಮಿ ಮೇಲೆ ಒಂದ್ ಜಾಗ ಅಲ್ಲ ಅದು. ಕಾರಣ ನೋಡೋ ತರ ಅಂದ್ರೆ ಏನು, ನಾವೀಗ ತೋರಿಸಿ ಹೇಳ್ಬೋದು, ನೋಡಿ ಈ ಗ್ರಾಫ್ ಈ ಭೂಮಿ ಮ್ಯಾಪ್ ಅಲ್ಲಿ ಇಲ್ಲಿದೆ, ಅಲ್ಲಿ ಒಂದ್ ಜಾಗದಲ್ಲಿ ನಿಂತ್ಕೊಂಡು ಒಂದು ಏರಿಯಾ ತೋರಿಸ್ಬಿಟ್ಟು ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ಅದು ನನ್ನ ರಾಜ್ಯ ಅಂತ ಹೇಳ್ಬೋದು. ಕರ್ತನ ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋ ಸುವಾರ್ತೆ ಅಲ್ಲ, ನಾನ್ ಯಾವ ರಾಜ್ಯಕ್ಕೆ ನಿಮ್ಮನ್ನ ಸೇರ್ಸೋಕ್ ಬಂದಿದ್ದೇನೆ ಆ ರಾಜ್ಯ ನಿಮ್ ಕಣ್ಣಲ್ಲಿ ನೋಡಕ್ಕಾಗಲ್ಲ. ಅದು ಕಣ್ಣಿಗೆ ನೋಡದೇ ಇರೋ ಒಂದು ರಾಜ್ಯದ ಬಗ್ಗೆ ಸ್ಥಾಪನೆ ಮಾಡೋಕ್ ಬಂದಿರೋದು. ಅದೇನೆ ಅಪೊಸ್ತಲರ ಕೃತಿ 1 ಈ 40 ದಿವಸ ಕೆಲಸ ಮಾಡಿರೋದು ಅದೇನೆ 1:3 ಹೇಳ್ತಾ ಇದ್ದಾರೆ ನೋಡಿ. ಆತನು ಬಾಧೆ ಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿ, ದೇವರ ರಾಜ್ಯದ ವಿಷಯವಾಗಿ. ಸೊ ಕರ್ತನು ಬದುಕಿರುವಾಗ ಸುವಾರ್ತೆ ಸಾರುವಾಗ ಸಾಮ್ಯಗಳು ಹೇಳುವಾಗಲೂ ಇದೇ ಹೇಳಿರೋದು, ದೇವರ ರಾಜ್ಯ ಅಂತ.
ಇವ್ರು ಯಾರಿಗೂ ಅದು ಅರ್ಥ ಆಗಿಲ್ಲ. ಇವ್ರು ತಿಳ್ಕೊಂಡಿದ್ದು ಇಸ್ರೇಲ್ಗೆ ಬಿಡುಗಡೆ ಅಂತ. ಪುನರುದ್ಧಾನ ಆಗಿದ್ಮೇಲೆ 40 ದಿವಸ ಆಗಿದ್ಮೇಲೆ ತಿರ್ಗಾ ಕೇಳ್ತಾ ಇದ್ದಾರೆ, ವಾಪಸ್ ತಿರ್ಗಾ ಅದೇ ಇಸ್ರೇಲ್ ಅಂತ ಕೇಳ್ತಾ ಇದ್ದಾರೆ. 40 ದಿವಸಕ್ಕೂ ರಾಜ್ಯದ ಬಗ್ಗೆ ಬೋಧನೆ ಮಾಡಿದ್ದಾರೆ. ಆಗ ಕರ್ತನ್ ಗೊತ್ತಾಯ್ತು, ಇದು ಪವಿತ್ರ ಆತ್ಮ ಬರ್ಬೇಕು. ಪವಿತ್ರ ಆತ್ಮ ಬಂದು ಇವ್ರಿಗೆಲ್ಲ ಹೇಳ್ಕೊಡ್ತದೆ ಅಂತ ಹೇಳುವಾಗ, ಪವಿತ್ರ ಆತ್ಮ ಬಂದು ಹೇಳ್ಕೊಡುವಾಗ ಇವರು ರಾಜ್ಯದ ಬಗ್ಗೆ ಸುವಾರ್ತೆ ಸಾರೋಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅದು ನಾವು ನೋಡಿ ಅಪೊಸ್ತಲರ ಕೃತ್ಯ 8:12 ನೋಡಿ. ಆದರೆ ಫಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸುವ ಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ ಶುಭವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು. ಆಗ ಅವ್ರಿಗೆ ಏನಾಯ್ತು, ಪವಿತ್ರ ಆತ್ಮ ಬಂದ ಮೇಲೆ 40 ದಿವಸ ಕರ್ತನು ಹೇಳ್ಕೊಟ್ಟಿರುವ ರಾಜ್ಯ ಏನಂತ, ಈಗ 40 ದಿವಸ ಆಗಿ ಇನ್ನು 10 ದಿವಸ ಪಂಚಶತಮಾನ ದಿವಸ ಮುಗಿದ್ಮೇಲೆ ಪವಿತ್ರ ಆತ್ಮ ಬಂತು ಇವರಿಗೆ. ಈ ಪವಿತ್ರ ಆತ್ಮ ಬಂದ ಮೇಲೆ ಕೇಳಿರೋ ಸುವಾರ್ತೆ ಏನಂತ, ಇವರು ಹೋಗಿ ಎಲ್ಲಾ ಕಡೆ ಯೇಸುವ ಬಗ್ಗೆ ಹೇಳಿದ್ರು ಮತ್ತು ದೇವರ ರಾಜ್ಯದ ಬಗ್ಗೆ. ಆಗ ಮೆಸ್ಸುವ ಯಾರು? ಯೇಸುವ ದೇವರ ಮಗನಾಗಿದ್ರು. ಅವ್ರು ದೇವರಾಗಿದ್ದಿರೋರು ಈ ಭೂಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲಿ ಮನುಷ್ಯನಾಗಿ ಬಂದು ಯಾವ ರಾಜ್ಯ ಸ್ಥಾಪನೆ ಮಾಡಿದ್ದಾರೆ? ದಾವೀದ ರಾಜ್ಯ ಅಲ್ಲ, ಇಸ್ರೇಲ್ ರಾಜ್ಯ ಸ್ಥಾಪನೆ ಮಾಡಿರೋದಲ್ಲ ಅಲ್ಲಿ ಹೇಳ್ತಾ ಇರೋದು. ಕಾರಣ ಅದಕ್ಕೂ ಯೆಹೋವ ದೇವರೊಂದು ಸಮಯ ಇಟ್ಟಿದಾರಂತ 1:6 ಅಪೊಸ್ತಲರ ಕೃತ್ಯದಲ್ಲಿ. ಅದು ಇನ್ನೂ ಪ್ರಾರಂಭ ಆಗಿಲ್ಲ. ಬಟ್ ಇವ್ರು ಏನ್ ಮಾಡ್ತಿದ್ದಾರೆ, ಕರ್ತನು ಪ್ರಾರಂಭ ಮಾಡಿರುವ ಒಂದು ದೇವರ ರಾಜ್ಯ, ಅಂದ್ರೆ ದೇವರ ಆಳ್ವಿಕೆ ಮಾಡುವ ಒಂದು ರಾಜ್ಯ ಕರ್ತನು ಪ್ರಾರಂಭ ಮಾಡಿರೋದು. ಶಿಷ್ಯರುಗಳು ಸುವಾರ್ತೆ ಸಾರೋಕ್ ಸ್ಟಾರ್ಟ್ ಮಾಡಿದ್ರು ಎಲ್ಲ ಕಡೆ ಹೋಗಿ. ನೋಡ್ರಿ, ಯೇಸುವ ಮುಖಾಂತರ ನಮಗೆ ಒಂದು ರಾಜ್ಯ ಪ್ರಾರಂಭ ಆಗಿದೆ. ಅದು ಕಣ್ಣಕ್ಕೆ ಕಾಣಿಸಲ್ಲ ನಿಮಗೆ. ಹಾಗಾದ್ರೆ ಕಣ್ಣಕ್ಕೆ ಕಾಣಿಸಲ್ಲ ಅಂದ್ರೆ ಏನು? ಎಲ್ಲಿರ್ಬೇಕು ಈ ರಾಜ್ಯ? ಖಂಡಿತ ಈ ರಾಜ್ಯ ಭೂಮಿ ಮೇಲೆ ಇರಬೇಕು. ಹಾಗಾದ್ರೆ ಏನು? ನಾವು ಫಸ್ಟ್ ಹೇಳಿರೋ ತರ ಒಂದು ಅರಸ ಮತ್ತು ಅದಕ್ಕೊಂದು ಭಾಷೆ, ಅದಕ್ಕೊಂದು ಪ್ರಮಾಣಗಳು, ಅದಕ್ಕೊಂದು ಪ್ರಜೆ, ಅದಕ್ಕೊಂದು ಸೀಮಿತವಾಗಿ ಒಂದು ಜಾಗ, ಆ ತರ ಇರಲ್ಲ. ಸೊ ನಾವು ವಾಕ್ಯದಲ್ಲಿ ಏನ್ ಕಲಿತಾ ಇದೀವಿ? ಕರ್ತನು ತಗೊಂಡ್ ಬಂದಿರೋ ರಾಜ್ಯ ಏನು? ಕರ್ತನು ಸ್ಥಾಪನೆ ಮಾಡಿರೋ ರಾಜ್ಯ. ಅದು ಒಂದೇ ಊರಲ್ಲಿ ಇರಲ್ಲ, ಒಂದೇ ಜಾಗದಲ್ಲಿ ಇರಲ್ಲ. ಅದು ಪೂರ್ತಿ ಲೋಕದಲ್ಲಿ ಎಲ್ಲ ಕಡೆ ಇರ್ಬೋದು. ಅದು ಯಾವ ತರ ಇರ್ಬೋದು ನೋಡಿ. ಯೋಹಾನ 4 ಮರಿಯ ಅಂತ ಒಂದು ಸ್ತ್ರೀ ಬಂದ್ಬಿಟ್ಟು, ಅವ್ರ ಹೆಸರು ಮರಿಯ ಅಲ್ಲ, ಸಮಾರ್ಯ ಸ್ತ್ರೀ, ಮರಿಯ ಅಂತ ಇರಲ್ಲ, ಸಮಾರ್ಯ ಸ್ತ್ರೀ. ಅವ್ರು ಬಂದು ಕರ್ತನಂತ ಕೇಳ್ತಾರೆ, ಕರ್ತನೆ, ಈ ಇಸ್ರೇಲ್ ಜನ ಇದ್ದಾರಲ್ಲ, ಈ ಯೆರೂಸಲೇಮ್ ಯೂದ ಜನ, ಅವ್ರು ಹೇಳ್ತಾರೆ ನಾವು ಯೆರೂಸಲೇಮ್ ದೇವಾಲಯಕ್ಕೆ ಹೋಗಿನೇ ದೇವ್ರ ಬಗ್ಗೆ ಯಾಚನೆ ಮಾಡಬೇಕು, ಪೂಜೆ ಎಲ್ಲ ಅಲ್ಲೇ ಮಾಡಬೇಕು, ಪ್ರಾರ್ಥನೆ ಎಲ್ಲ ಅಲ್ಲೇ ಮಾಡ್ಬೇಕಂತ. ಮತ್ತು ನಮ್ಮ ಪೂರ್ವಿಕರು ಅಬ್ರಾಹ್ಮದಿಂದ ಹಿಡಿದು ಸಾಲಮೋನ್ ತನಕ, ಕಾರಣ ಆವಾಗ ದೇವಾಲಯ ಇರಲಿಲ್ಲ, ಸಾಲಮೋನ್ ದೇವಾಲಯ ಕಟ್ಟಿರೋದು. ಸಾಲಮೋನ್ ಬಂದ್ಮೇಲೆ ದೇವಾಲಯ ಬಂತು. ದೇವಾಲಯ ಬಂದ್ಮೇಲೆ ಯೆರೂಸಲೇಮ್ಗೆ ಹೋಗ್ಬೇಕು. ದೇವಾಲಯ ಬರೋಕ್ ಮುಂಚೆ ಅಬ್ರಾಹ್ಮದ ಹಿಡಿದು ಸಾಲೋಮ್ ಕಾಲಮ ತನಕ ಯಾರು ದೇವಾಲಯಕ್ಕೆ ಹೋಗ್ತಾ ಇರ್ಲಿಲ್ಲ, ಕಾರಣ ದೇವಾಲಯ ಇಲ್ಲ ಅಲ್ಲಿ. ಆಗ ಎಲ್ಲಿ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ರು? ಬೆಟ್ಟಗಳು ಹತ್ತಾ ಇದ್ರು. ಅಬ್ರಾಹ್ಮ್ ಬೆಟ್ಟ ಹತ್ತಿದ್ರು, ದಾವೀದು ಬೆಟ್ಟದ ಮೇಲೆ, ಸಿಯೋನ್ ಬೆಟ್ಟದ ಮೇಲೆ, ಈ ತರ ಇವರೆಲ್ಲ. ಕಾರಣ ಅಲ್ಲಿ ದೇವಾಲಯ ಇರ್ಲಿಲ್ಲ, ಸಾಲೋಮನೇ ದೇವಾಲಯ ಕಟ್ಟಿರೋದು. ಅದಕ್ಕೆ ಮುಂಚೆ ಇವರೆಲ್ಲ ಬೆಟ್ಟ ಹತ್ಬಿಟ್ಟು ಬೆಟ್ಟದಲ್ಲಿ ಇದ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ರು. ನಮ್ಮ ಎಲಿಯ ಇವರೆಲ್ಲರೂ ಅವರು ಯೆರೂಸಲೇಮ್ ಬಿಟ್ಟು ಹೋಗಿದ್ಮೇಲೆ ಎಲಿಯ ವಿಷಯ ಬರೋದು ಎಲ್ಲ ಬೆಟ್ಟದ ಮೇಲೆನೆ ಹೋಗ್ತಾ ಇದ್ರು. ಸೊ ಆ ಒಂದು ವಂಶದಲ್ಲಿ ಬಂದಿರೋ ಸಮಾರ್ಯ ಸ್ತ್ರೀ ಎಲಿಯ ಉತ್ತರ, ನಾವು ಹೇಳಿದ್ರೆ ಇಸ್ರೇಲ್ ಮನೆಯವರು ಉತ್ತರ 10 ಗೋತ್ರ ಇರೋ ಕಡೆ ಎಲ್ಲಿ ಆಗುವಾಗ ಅವರು ಹೋಗಿರೋ ಬೆಟ್ಟ ಕಾರ್ಮೆಲ್ಲು. ಮತ್ತು ಆಮೇಲೆ ಅವರಿಂದ ಬಂದಿರೋ ಜನರೆಲ್ಲ ಕೊನೆಗೆ ಗರಿಜೀಮ್ ಅಂತ ಒಂದು ಬೆಟ್ಟದ ಮೇಲೆನೆ ದೇವಾಲಯ ಮಾಡ್ಕೊಂಡ್ರು. ಸೊ ಈ ತರ ನಮ್ಮ ಸಮಾರ್ಯ ಸ್ತ್ರೀ ಕಾಲದಲ್ಲಿ ಈ ಸಮಾರ್ಯದೊಳಗೆ ಗೆರಿಜಿಮ್ ಅಲ್ಲಿ ಒಂದು ದೇವಾಲಯ ಇತ್ತು ಅವಾಗ. ಅದನ್ನು ಕೆಲವರು ಹೊಡೆದಾಕಿದ್ರು ಯಹೂದ ಜನರೇ. ಅದಕ್ಕೆ ಬಂದು ಕೇಳೋದು, ಯೆರೂಸಲೇಮ್ಗೆ ನಾವು ಹೋಗ್ಬೇಕು ಅವ್ರು ಹೇಳೋ ತರ, ನಾವು ಬೇರೆ ಕಡೆ ಹೋಗೋಕ್ಕಾಗಲ್ವಾ ಅಂತ. ಬಟ್ ನಮ್ಮ ಪೂರ್ವಿಕರು ನೋಡಿದ್ರೆ ಅವ್ರ ಬೆಟ್ಟಗಳಲ್ಲಿ. ಈಗ ನಾನು ಆ ಸೆನ್ಸ್ ಕೇಳ್ತಾ ಇರೋದು, ಈಗ ನನಗೆ ಬೆಟ್ಟಕ್ಕೆ ಹೋಗೋಕ್ಕೂ ಇಷ್ಟ ಇಲ್ಲ, ನನಗೆ ಯೆರೂಸಲೇಮ್ ದೇವಾಲಯಕ್ಕೂ ಹೋಗೋಕ್ಕೂ ಇಷ್ಟ ಇಲ್ಲ ಅಂತ ಕೇಳುವಾಗ ಕರ್ತನ ಹೇಳಿದ್ರು, ನೋಡಿ ನಮ್ಮ ದೇವರ ಆತ್ಮಸ್ವರೂಪ, ಅವ್ರು ಎಲ್ಲಿ ಬೇಕಾದ್ರೂ ಬರ್ಬೋದು ಹೋಗ್ಬೋದು, ಆತ್ಮರೂಪದಲ್ಲಿ ಎಲ್ಲಿ ಬೇಕಾದ್ರೂ ಬರ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇದೆಲ್ಲ ನಾವಿನ್ನೂ ಡೀಟೇಲ್ ಅದು ಹೇಗೆ ಅಂತೆಲ್ಲ
ಮುಂದಿನ ತರಗತಿಯಲ್ಲಿ ಹೇಳ್ತೇವೆ, ಎಲ್ಲ ವಾಕ್ಯಗಳು ಸಮೇತ. ಆಗ ನೀನು ಇನ್ನು ಮುಂದೆ ಒಂದು ಕಾಲ ಬರುತ್ತದೆ, ಆವಾಗ ಪವಿತ್ರ ಆತ್ಮ ಮುಖಾಂತರ ನೀನು ಸತ್ಯದಲ್ಲಿ ಎಲ್ಲಿ ಇತ್ಕೊಂಡು ಹುಡುಕಿದ್ರು ಪರವಾಗಿಲ್ಲ, 2 ಅಲ್ಲ 3 ಜನ, ಅದು ಮತ್ತೆ ಇದರಲ್ಲಿ ಬರ್ದಿರೋದು, 2 ಅಲ್ಲ 3 ಜನ ಕೂಡಿದ್ರು ನಾನಲ್ಲಿ ಬರ್ತೀನಿ ಅಂತ ಹೇಳಿದ್ರು. ನಾನು ಅವ್ರ ಮಧ್ಯದಲ್ಲಿ ಇರ್ತೀನಿ, ನಾನು ತಂದೆ ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತೀನಿ ಅಂತ ಹೇಳಿ. ಆಗ ತಂದೆನೂ ಇದ್ದಾರೆ, ಮಗನೂ ಇದ್ದಾರೆ, ಪವಿತ್ರಾತ್ಮನೂ ಇದೆ. 3 ಜನ ಬಂದು ನಿಮ್ಮಲ್ಲಿ ವಾಸ ಮಾಡ್ತೀವಿ ಅಂತ. ಕಾರಣ ನಾವು ಹೋಗಿದ್ಮೇಲೆ ಅಪ್ಪ ಜೊತೆಲಿ ಇರ್ತೀನಿ, ಆಗ ಪವಿತ್ರಾತ್ಮ ಭೂಮಿಗೆ ಬರ್ತದೆ. ಈಗ ಪವಿತ್ರಾತ್ಮ ಭೂಮಿಯಲ್ಲಿ ಬಂದು ಪವಿತ್ರ ಆತ್ಮನ ಸಹಾಯಕದಲ್ಲಿ ಸತ್ಯ ಹೇಳುವಾಗ ನಾನು ಅಪ್ಪ ಅವನು ನಿಮ್ ಜೊತೆಲಿ ಬರ್ತೀನಿ ಅಂತ ಹೇಳಿದ್ರೆ ಒಂದು ರಸ್ತೆ ಅಂತೂ 3 ಜನ ನಮ್ಮ ಜೊತೆಲಿ ಇಲ್ಲೂ ನಮ್ಮ ಜೊತೆಲಿ ಇರ್ತಾರಂತ ಲೆಕ್ಕ ಆಯ್ತು. ಅದು ಸಿಚುವೇಶನ್ ಮಾತಾಡಿರೋದು. ನಾನು ಬರುವಾಗ ಕಾರಣ ಪವಿತ್ರಾತ್ಮ ನಿಮ್ಗೆ ಸಹಾಯ ಮಾಡ್ತಾ ಇರ್ತದೆ, ನಾನು ಅಪ್ಪ ನಿಮ್ಮಲ್ಲಿ ಬಂದು ವಾಸ ಮಾಡ್ತೇವೆ. ಸೊ 3 ಜನ ವಾಸ ಮಾಡುವ ಈಗ ನಾವೊಂದು ದೇವಾಲಯ ಆಗ್ಬೇಕು. ಹಾಗಾದ್ರೆ ಏನರ್ಥ? ಈಗ ಪವಿತ್ರ ದೇವರ ರಾಜ್ಯ ಅಂತ ಹೇಳೋದು ನಾವೇ. ಈಗ ಇದಕ್ಕೆ ಎಷ್ಟೋ ಕೊಟ್ಟಿ ಉತ್ತರಕ್ಕೆ ಹೋಗೋಣ. ಏನಂತ ಎಷ್ಟೋ ಉತ್ತರ ಕೊಟ್ಟರು, ನಾನ್ ಪ್ರಾರಂಭ ಮಾಡಿರೋ ರಾಜ್ಯ ಅದು ಇಲ್ಲಿ ಅಲ್ಲಿ ಅಂತ ಹೇಳಕ್ಕಾಗಲ್ಲ. ಅದೇ ಮತ್ತೆ ಲೂಕ 17:20. ಈಗೋ ಅಲ್ಲಿ ಇದೆ, ಹಾಗೋ ಇಲ್ಲಿದೆ ಎಂದು ಹೇಳುವುದಕ್ಕಾಗದು. ಇಷ್ಟು ನಾವು ಕ್ಲಿಯರ್ ಮಾಡಿದ್ವಿ. ಹಾಗಾದ್ರೆ ದೇವರು ಆಳ್ವಿಕೆ ಮಾಡುವ ಒಂದು ರಾಜ್ಯ. ಇದಕ್ ಮುಂಚೆ ದೇವರು ದಾವೀದ್ ಮುಖಾಂತರ ಆಳ್ವಿಕೆ ಮಾಡ್ತಾ ಇದ್ರು. ಅದಕ್ಕೂ ಬೇಕಾದ್ರೆ ಇಸ್ರೇಲ್ ದೇವ್ರ ರಾಜ್ಯ ಅಂತ ಒಂದು ವಾಕ್ಯ ಒಂದು ಸಪೋರ್ಟ್ ಮಾಡ್ಬಿಡ್ತೀನಲ್ಲ, ಅದು ಒಂದು ಪೂರ್ವ ವೃತ್ತಾಂತ 29-24 ಅದ್ ಕೊನೆಗೆ ಅದೊಂದು ಓದಿದ್ರೆ ಏನು ಗ್ಯಾರಂಟಿ ಆಗ್ಬಿಡ್ತದೆ ಇಸ್ರೇಲ್ ದೇವರ ರಾಜ್ಯವಾಗಿತ್ತಂತ. ಒಂದು ಪೂರ್ವ ವೃತ್ತಾಂತ 29-24. ಎಲ್ಲ ಅಧಿಪತಿಗಳು ದಂಡಿನವರು ಅರಸನಾದ ದಾವೀದನ ಎಲ್ಲ ಮಕ್ಕಳು ಅವನಿಗೆ ಆಧೀನರಾದರು. ಯೆಹೋವನು ಇಸ್ರಾಯೇಲರೆಲ್ಲರಿಗೂ ಗೊತ್ತಾಗುವಂತೆ ಸೊಲೊಮೋನನನ್ನು ಅಭಿವೃದ್ಧಿಪಡಿಸಿ ಅವನಿಗಿಂತ ಮೊದಲು ಇಸ್ರಾಯೇಲರನ್ನಾಳಿದ ಎಲ್ಲ ಅರಸರ ವೈಭವಕ್ಕಿಂತಲೂ ಹೆಚ್ಚಿನ ವೈಭವವನ್ನು ಅವನಿಗೆ ಅನುಗ್ರಹಿಸಿದನು. ಸ್ವಲ್ಪ ಮೇಲೆ ಸಿಂಹಾಸನ ಕೂತ್ಕೊಳ್ಳುವಾಗ ಅಲ್ಲಿ ಸ್ಟಾರ್ಟ್ ಆಗ್ಬೇಕು ಅದು. ಅಂದಿನಿಂದ ಸೊಲೊಮೋನನು ತನ್ನ ತಂದೆಯಾದ ದಾವೀದನಿಗೆ ಬದಲಾಗಿ ಅರಸನಾಗಿ ಯೆಹೋವನ ಸಿಂಹಾಸನದಲ್ಲಿ ಕೂತುಕೊಂಡು ವೃದ್ಧಿಯಾಗುತ್ತಾ ಬಂದನು. ಈಗ ಸೊಲೊಮೋನು ಪರಲೋಕದಲ್ಲಿ ಹೋಗಿ ದೇವರು ವಾಸ ಮಾಡೋ ಜಾಗದಲ್ಲಿ ಅಲ್ಲಿ ಸಿಂಹಾಸನ ಕೂತ್ಕೊಳ್ಳೋಕ್ಕಾಗಲ್ಲ. ಆದ್ರೆ ಏನ್ ಬಂತು, ಈಗ ಇಸ್ರೇಲ್ ಅಲ್ಲಿ ಅರಸರು ಕೂತಿರೋ ಸಿಂಹಾಸನ ಅದು ಯೆಹೋವನ ಸಿಂಹಾಸನ. ಅದು ಇದಕ್ ಮುಂಚೆ ದಾವೀದ್ ಕೂತಿದ್ರು. ಈಗ ದಾವೀದ್ ಹೋಗಿದ್ಮೇಲೆ ಯೆಹೋವನ ಸಿಂಹಾಸನದಲ್ಲಿ ಸೊಲೊಮೋನ್ ಬಂದು ಕೂತ್ಕೊಳ್ಳುವಾಗ ಏನರ್ಥ? ದೇವರ ರಾಜ್ಯದಲ್ಲಿ ಇವರೊಂದು ಪ್ರತಿನಿಧಿನ, ಯಾರು ಅವ್ರದ್ದು ರೆಪ್ರೆಸೆಂಟೇಟಿವ್, ದೇವರ ಜಾಗದಲ್ಲಿ ದೇವ್ರ ಜನರನ್ನು ಇವ್ರು ನಡೆಸ್ಬೇಕು. ಕಾರಣ ಅಬ್ರಾಹ್ಮನ್ ಕರೆದಿರೋ ದೇವರು, ಆರಿಸ್ಕೊಂಡ್ರೆ ದೇವರು. ಸೊ ಈ ತರ ಏನಾಯ್ತು, ಇಸ್ರೇಲು ದೇವರ ರಾಜ್ಯ, ಅದರಲ್ಲಿ ಒಂದು ಅರಸನು ಭೂಮಿಯಲ್ಲಿ ಬೇಕಿದೆ. ಅದೇ ತರ ಇಲ್ಲೊಂದು ಅರಸನು ಬೇಕು. ದೇವರು ನೇಮಿಸಿರುವ ದಾವೀದ್ ವಂಶದಲ್ಲಿ ಬಂದಿರುವ ಸೊಲೊಮೋನ್ ಕೂತ್ಕೊಳ್ಳುವಾಗ ದಾವೀದು ಯೆಹೋವನ ಸಿಂಹಾಸನದಲ್ಲಿ ಕೂತಿದ್ರು. ಈಗ ಸೊಲೊಮೋನ್ ಕೂತಿದ್ದಾರೆ. ಹಾಗಾದ್ರೆ ಇಸ್ರೇಲ್ ಏನಾಯ್ತು? ಯೆಹೋವನ ಸಿಂಹಾಸನದಲ್ಲಿ, ಇಲ್ಲ ಯೆಹೋವನ ರಾಜ್ಯ ಅಂತ ಇರುವಾಗ ಇದು ಈಗ ರೋಮ ಜನ ಆಳ್ವಿಕೆ ಮಾಡ್ತಿರುವಾಗ ಅವ್ರು ನಂಬಿರೋದೇನು, ವಾಪಸ್ಸು ದಾವೀದ್ ಮಕ್ಕಳು ಬಂದು ಕೂತ್ಕೊಳ್ಬೇಕಂತ. ಅದೇ ಅವ್ರು ಕೇಳ್ತಾ ಇರೋದು, ಯೇಸುವ ನೀನು ಪ್ರಸಂಗ ಮಾಡ್ತಾ ಇದೆಯಲ್ಲ, ಅದು ಯಾರಿಗಾಗಿ ಮಾಡ್ತಾ ಇದೆಯಾ? ನಾವೇನು ನೋಡ್ತಾ ಇಲ್ಲ. ಅದಕ್ಕೆ ಕರ್ತನವ್ರಿಗೆ ಉತ್ತರ ಕೊಟ್ಟರು, ನಾನು ಹೇಳ್ತಾ ಇರೋ ರಾಜ್ಯ ನೀವ್ ಕಾಯ್ತಾ ಇರುವ ರಾಜ್ಯ ಅಲ್ಲ. ಕಾರಣ ಇಸ್ರೇಲ್ ಜನ ಕಾಯ್ದಿರೋದು ರಾಜ್ಯ ಏನು? ವಾಪಸ್ ಇಸ್ರೇಲ್ ಜನ ಯಾವಾಗ ದೇವರ ರಾಜ್ಯ ಆಗ್ತಾರೆ ಅಂತಾನೆ ಅವ್ರು ಕಾಯ್ದೆ ಇರೋದು. ಅದಕ್ಕೆ ಅವರು ಕರ್ತನ ಉತ್ತರ ಹೇಳಿದ, ಅದು ದೇವ್ರು ಮಾಡ್ತಾರೆ. ಅದು ಮಾಡೋದು ದೇವ್ರ ಒಂದು ಸಮಯ ಇಟ್ಟಿದ್ದಾರೆ, ದೇವ್ರ ಸಮಯದಲ್ಲಿ ಮಾಡ್ತಾರೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಕಾರಣ ನೀವ್ ಯಾರು? ಕರ್ತನು ಪ್ರಾರಂಭ ಮಾಡಿರುವ, ಯೇಸುವ ಕರ್ತನು ಪ್ರಾರಂಭ ಮಾಡಿರುವ ರಾಜ್ಯದಲ್ಲಿ ನೀವು ಸೇರ್ಬೇಕಾಗಿರೋರು. ಹಾಗಾದ್ರೆ ಏನ್ ಬಂತು? ನೀವು ಆ ರಾಜ್ಯದಲ್ಲಿ ಸೇರ್ಬೇಕು. ಆಗ ಎಷ್ಟಾಯ್ತು? ಈಗ ರಾಜ್ಯ 2 ಆಯ್ತು. ಒಂದು ದೇವರ ರಾಜ್ಯ, ಒಂದು ಕರ್ತನ ರಾಜ್ಯ. ನೀವು ನೋಡಿ ಎಫೆಸ್ಯ 5:5 ನೋಡಿ, 2 ರಾಜ್ಯದ ಬಗ್ಗೆನೂ ವಾಕ್ಯ ಇದೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ.
ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ. ಎಷ್ಟು ಬಂತಲ್ಲಿ? ಲೋಭಿಗಳು, ವಿಗ್ರಹಾರ, ದೇವರು ಮತ್ತು ಕ್ರಿಸ್ತನ ರಾಜ್ಯ ಇದೆಯಲ್ಲ, ಎರಡು ಬಂತಲ್ಲ ಅಲ್ಲಿ. ಒಬ್ಬರಿಗೆ ಕ್ರಿಸ್ತನು ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲ. ಇಂಥವರು ದೇವರ ರಾಜ್ಯದಲ್ಲೂ ಸೇರಲ್ಲ, ಇಂಥವರು ಕ್ರಿಸ್ತನ ರಾಜ್ಯದಲ್ಲೂ ಸೇರಲ್ಲ. ಈಗ ನೀವು ಇದು ಪೌಲ್ ಕೊಲೋಸ್ಯದಲ್ಲಿ ಮತ್ತು ಥೆಸಲೋನಿಕದಲ್ಲಿ ಎಲ್ಲ ಕಡೆ ಬರೀತಾ ಇದಾರೆ, ನಮ್ಮ ದೇವರ ರಾಜ್ಯದಿಂದ ತೆಗೆದು ಕ್ರಿಸ್ತನ ರಾಜ್ಯಕ್ಕೆ. ರಾಜ್ಯ ಒಂದಲ್ಲ, ರಾಜ್ಯ ಎರಡೇ. ಸೊ ಅದೇ ಅವ್ರ ನಂಬಿಕೆಯಾಗಿತ್ತು. ಅದಕ್ಕೆ ಇಂಥ ಪಾಪ ಮಾಡೋರು ದೇವರ ರಾಜ್ಯದಲ್ಲೂ ಸೇರಕ್ಕಾಗಲ್ಲ, ಕ್ರಿಸ್ತನ ರಾಜ್ಯಕ್ಕೂ ಸೇರಕ್ಕಾಗಲ್ಲ ಅಂತ ಒಂದೇ ಇದರಲ್ಲಿ ಬರೆದಿರೋದು. ರಾಜ್ಯ ಎಷ್ಟಾಯ್ತು? ಒಂದು ದೇವರ ರಾಜ್ಯ ಇದೆ, ಅದು ಅಬ್ರಾಹ್ಮ್ ಜನರಿಗೆ ಮೋಶೆ ಮುಖಾಂತರ ಪ್ರಾರಂಭ ಆಗಿರೋದು. ಇನ್ನೊಂದು ಕ್ರಿಸ್ತನ ರಾಜ್ಯ ಇದೆ, ಅದು ಭೂಲೋಕದಲ್ಲಿ ಯೆಶುವ ಬಂದು ಪ್ರಾರಂಭ ಮಾಡಿರೋದು, ದೇವ್ರ ಮಗ ಬಂದು ಭೂಲೋಕದಲ್ಲಿ ಪ್ರಾರಂಭ ಮಾಡಿರೋದು. ಈಗ ಸತ್ಯ ಕೇಳ್ಬಿಟ್ಟು ಅಬ್ರಾಹ್ಮ್ ಜನರು ಅಲ್ಲಿಗೆ ಹೋಗ್ಬೋದು, ಇಲ್ಲ ಯಾರಾದ್ರೂ ಯೆಶುವನ್ ಕೇಳಿದ್ರೆ ಅವ್ರು ಕ್ರಿಸ್ತನ ರಾಜ್ಯಕ್ಕೆ ಸೇರ್ಬೋದು. ಆದ್ರೆ ಪಾಪ ಮಾಡಿದ್ರೆ ಅವ್ರು ಯಾರು ದೇವ್ರ ರಾಜ್ಯಕ್ಕೂ ಸೇರಕ್ಕಾಗಲ್ಲ, ಕ್ರಿಸ್ತನ ರಾಜ್ಯಕ್ಕೂ ಸೇರಕ್ಕಾಗಲ್ಲ. ಸೊ ಇಲ್ಲಿ ಕರ್ತನು ಸುವಾರ್ಥದಲ್ಲಿ ಇಲ್ಲ ಸಾಮ್ಯದಲ್ಲಿ ಹೇಳಿರೋದು ಪರಲೋಕ ಹೋಗ್ಬೇಕಾಗ, ಹಾಗಾದ್ರೆ ಭೂಮಿ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ನಾವು, ಈ ಭೂಮಿ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಹೋಗೋದು ಪರಲೋಕ ರಾಜ್ಯ. ಹಾಗಾದ್ರೆ ಅದು ಕ್ರಿಸ್ತನ ರಾಜ್ಯ. ದೇವ್ರ ರಾಜ್ಯ ಭೂಮಿಲಿರೋದು ಅದು ಇಸ್ರೇಲ್ ರಾಜ್ಯ, ಅದು ದೇವ್ರ ರಾಜ್ಯ. ಅದು ವಾಪಸ್ ದೇವ್ರು ಇನ್ನೊಂದು ಸಮಯ ಮಾಡ್ತಾರೆ, ಅದೆಲ್ಲ ನಾವು ಇನ್ನೂ ತರಗತಿಯಲ್ಲಿ ಆಮೇಲೆ ನೋಡೋಣ. ಇವಾಗ ನಾವು ಸಾಮ್ಯದ ಪ್ರಕಾರ ಪರಲೋಕದ ರಾಜ್ಯ. ಹಾಗಾದ್ರೆ ಪರಲೋಕ, ಈ ಭೂಮಿ ಬಿಟ್ಟು ಬೇರೆ ರಾಜ್ಯದಲ್ಲಿ ದೇವರ ಆಳ್ವಿಕೆ ನಡೀತಾ ಇದೆ. ಅಲ್ಲಿ ಏನ್ ನಡೀತಾ ಇದೆ ಅದು ಈಗ ನಮ್ಮಲ್ಲಿ ಬರ್ಬೇಕು. ಹಾಗಾದ್ರೆ ನಾವು ಎಲ್ಲಿ ಸೇರ್ಬೋದು? ಈ ಭೂಮಿ ಬಿಟ್ಟು ಪರಲೋಕದಲ್ಲಿ ಹೋಗಿ ಬೇರೆ ಲೋಕಕ್ಕೆ ನಾವು ಹೋಗಿ ಸೇರ್ಬೇಕು. ಅದಕ್ಕೆ ಕರ್ತನೆ ನಾನ್ ಸುವಾರ್ತೆ ಸಾರೋದು ಇಸ್ರೇಲ್ ವಾಪಸ್ ದೇವ್ರ ರಾಜ್ಯ ಆಗ್ಬೇಕಂತಲ್ಲ, ಈ ಭೂಮಿಯಲ್ಲಿ ಇಸ್ರೇಲ್ ತಿರ್ಗಾ ದೇವ್ರ ರಾಜ್ಯ ಆಗ್ಬೇಕಂತ ನಾನ್ ಬಂದಿಲ್ಲ. ನಾನ್ ಬಂದಿರೋದು ಪರಲೋಕದಲ್ಲಿ ಒಂದು ಹೊಸ ಪ್ರಾರಂಭ ಮಾಡೋಕೆ ಬಂದಿದ್ದೇನೆ. ಅದಕ್ಕೆ ನಾನ್ ಪ್ರಸಂಗ ಮಾಡೋದು ನಿಮ್ ಒಳಗೆ ಇರಬೇಕು ಅಂತ ಹೇಳಿದ್ರು ದೇವರಾಜ ಅಲ್ವಾ? ನೋಡಿ ಏನಂತ ಹೇಳಿದ್ರು, ದೇವರ ರಾಜ್ಯವು ನಿಮ್ಮಲ್ಲಿಯೇ ಇದೆ ಅಂತ ತಿಳ್ಕೊಳ್ಳಿರಿ. ನಿಮ್ಮ ಒಳಗೆ ಇದೆ. ಕರ್ತನು ಪ್ರಾರಂಭ ಮಾಡಿರೋದು ಒಂದು ವ್ಯಕ್ತಿ ಒಳಗೆ ಇದೆ ದೇವರ ರಾಜ್ಯ. ಹಂಗಾದ್ರೆ ದೇವರ ಆಳ್ವಿಕೆ ಮಾಡೋದು ಒಂದು ವ್ಯಕ್ತಿ ಒಳಗೆ ಅಂತ ಬಂತು. ಕರ್ತನ ಸುವಾರ್ತೆ ಸಾರಿ, ಕರ್ತನ ಸುವಾರ್ತೆ ಕೇಳಿ ಬರೋರು, ಆ ವ್ಯಕ್ತಿ ಒಳಗೆ ದೇವರು, ಮಗ, ಪವಿತ್ರಾತ್ಮ ಆಳ್ವಿಕೆ ಇರುತ್ತದೆ. ಅವರು ಈ 3 ಜನಕ್ಕೆ ವಿಧೇಯರಾಗಿ ಒಂದು ಪ್ರಜೆಯಾಗಿ ನಡಿಬೇಕು, ಒಬ್ಬನೇ ಪ್ರಜೆಯಾಗಿ ನಡಿಬೇಕು. ಕಾರಣ ಅವ್ರು ಪ್ರತಿಯೊಬ್ಬರಲ್ಲಿ ದೇವರು ಇರ್ತಾರೆ, ಅದು ಅವ್ರ ಒಳಗೆ ಇರೋದು. ಅದೇ ತರ ನಿಮ್ಮ ಮಧ್ಯದಲ್ಲಿ ಇರುತ್ತದೆ. ಅದೇನು ನಿಮ್ಮ ಮಧ್ಯದಲ್ಲಿ ಇರೋದು? ನಿಮ್ಮ ಮಧ್ಯದಲ್ಲಿ ಇರೋದು ನಿಮ್ ತರ ಇರುವ ಇಬ್ಬರು ಸೇರುವಾಗ, ಹಾಗಾದ್ರೆ ಒಂದು ವ್ಯಕ್ತಿ ಒಳಗೆ ಇರುವಾಗ, ಅದೇ ತರ ಕ್ರಿಸ್ತನಲ್ಲಿರುವ 10 ವ್ಯಕ್ತಿ ಸೇರುವಾಗ ಅಲ್ಲೂ ಇರುತ್ತದೆ. ಹಂಗಾದ್ರೆ ಅರ್ಥ ಏನು? ಕೂಡಿ ಬರುವ ಸಭೆ ಒಂದು ದೇವರ ರಾಜ್ಯ. 2-3 ಜನ ಎಲ್ಲಿ ಕೂಡಿ ಬಂದ್ರು ಅದು ದೇವರ ರಾಜ್ಯ. ಅದು 100 ಆಗ್ಬಿಟ್ರೆ ಅದು ದೇವರ ರಾಜ್ಯ, ಅದು 1000 ಆಗ್ಬಿಟ್ರೆ ದೇವ್ರ, 1,00,000 ಆದ್ರೂ ದೇವರ ರಾಜ್ಯ. ದೇವರ ರಾಜ್ಯ ಕರ್ತನ ಹೇಳೋ ಸಾಮ್ಯ ಕರೆಕ್ಟ್. ದೇವರ ರಾಜ್ಯ, ಕರ್ತನು ಸುವಾರ್ತೆ ಸಾರಿ ಇರೋ ಆ ರಾಜ್ಯ ಹೋಗುತ್ತಾ ಹೋಗುತ್ತಾ ಏನಾಗ್ಬೋದು? ತುಂಬಾ ದೊಡ್ಡದಾಗ್ಬೋದು. ಬಟ್ ದೊಡ್ಡದಾಗ್ಬಿಟ್ರೆ ಎಲ್ಲ ಸತ್ಯವಾಗಿರ್ತಾರ? ಈಗ ಸಾಮಿಗೆ ಬರೋಣ. ನಾವು ಏನಂತ ಹೇಳ್ತಿದ್ದಾರೆ ನೋಡಿ, ಸಾಮ್ಯದಲ್ಲಿ ಮತ್ತೆಯ 13:33 ಸಾಮ್ಯ ಹೇಳುವಾಗ ಈ ರಾಜ್ಯಗಳು ಹೆಂಗಿರ್ತಾರೆ ದೊಡ್ಡದಾಗಿದ್ಮೇಲೆ. ಯೆಶುವ ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ 13:33 ಸಾಮ್ಯ ಹೇಳ್ಬಿಟ್ಟು ಕಿಂಗ್ಡಮ್ ಆಫ್ ಹೆವೆನ್ ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ ಪರಲೋಕ ರಾಜ್ಯವು ಹುಳಿ ರಾಜ್ಯ ಕೇಳೋಗೇನು? ಕರ್ತನು ಪ್ರಾರಂಭ ಮಾಡಿರೋ ರಾಜ್ಯ ಪ್ರತಿಯೊಬ್ಬರಲ್ಲಿ. ಸೊ ಈ ರಾಜ್ಯ ಏನು? ಇನ್ನೊಂದು ವಾಕ್ಯ ನಾವು ಓದ್ಬಿಡೋಣ, ರೋಮನ್ 14:16. ನಿಮಗಿರುವ ಮೇಲು ದೋಷಣೆಗೆ ಆಸ್ಪದವಾಗಬಾರದು, ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಹಂಗಂದ್ರೆ ಏನು? ಬೆರಿ ತಿನ್ನೋದು, ಕುಡಿಯೋದು, ಬಟ್ಟೆ ಹಾಕೊಂಡು ಒಳ್ಳೆ ಸಂಪಾದನೆ ಮಾಡಿ ಒಳ್ಳೆ ಹೆಸರು ಸಂಪಾದನೆ ಮಾಡೋದು, ಇದೆಲ್ಲ ದೇವರ ರಾಜ್ಯ ಅಲ್ಲ. ಇದು ಈ ಭೂಲೋಕದ ರಾಜ್ಯ. ಇದು ಈ ದೇಹಕ್ಕೆ ಬೇಕಾಗಿರೋದು.
ಅದು ಪರಲೋಕ, ಕಾರಣ ಈ ಮಾಂಸ ರಕ್ತ ಪರಲೋಕ ರಾಜ್ಯ ಸೇರಲ್ಲ. ಸೊ ಇದು ಈ ಭೂಲೋಕದಲ್ಲಿರುವ ಈ ಮಾಂಸಕ್ಕಾಗಿ ನಾವು ಬಾಳೋದು, ಈ ಮಾಂಸಕ್ಕಾಗಿ ನಾವು ಸಂಪಾದನೆ ಮಾಡೋದು, ಈ ಮಾಂಸಕ್ಕಾಗಿ ಬೇಕಾಗಿ ಮಾಡಿರೋದೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಈ ಮಾಂಸ ರಾಜ್ಯ ಪರಲೋಕ ಹೋಗಲ್ಲ, ಇಲ್ಲೇ ಬಿಟ್ಟು ಹೋಗ್ಬೇಕು. ಅದಕ್ಕೆ ಅವ್ರು ಏನಂತ ಹೇಳಿ, ತಿನ್ನೋದು ಕುಡಿಯೋದು ನೀವು ಸಂಪಾದನೆ ಮಾಡಿ ಲೋಕದ ಪ್ರಕಾರ ಇರುವ ಇದೆಲ್ಲ ಪರಲೋಕ ಹೋಗಿ ಸೇರೋದು. ಅದಕ್ಕೆ ಏನಿರ್ಬೇಕು? ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಉಂಟಾಗುವ ಆನಂದವೂ ಆಗಿದೆ. ನೋಡಿದ್ರೆ ಹಾಗಾದ್ರೆ ಏನು, ನಮ್ ಕರ್ತನು ಹೇಳಿದ್ರು ಮತ್ತೆ 6 ಪ್ರಾರ್ಥನೆ ಹೇಳುವಾಗ ಏನದು, ನೀವು ದೇವರು ಮತ್ತು ದೇವರ ರಾಜ್ಯದ ನೀತಿ ಹುಡುಕಿರಿ, ಇಹ ಲೋಕದ ದೇವರೇ ಕೊಡ್ತಾರಂತೆ. ಹಾಗಾದ್ರೆ ದೇವರ ಲೋಕದಲ್ಲಿ ಹೋಗುವಾಗ ಅಲ್ಲಿ ಒಂದು ನೀತಿ ನಡೀತಾ ಇದೆ. ಆ ನೀತಿ ಏನಂತ ನಾವು ಇಲ್ಲಿ ತಿಳ್ಕೊಳ್ಬೇಕು. ಆ ನೀತಿಯಲ್ಲಿ ನಾವು ಇಲ್ಲಿ ನಡೀಲೇಬೇಕು. ಆ ನೀತಿಯಲ್ಲಿ ನಾವು ಇಲ್ಲಿ ನಡೆದಿಲ್ಲ ಅಂದ್ರೆ, ಆ ನೀತಿಯಲ್ಲಿ ನಡೀತಾ ಇರೋ ರಾಜ್ಯದೊಳಗೆ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಬಿಟ್ರೆ ಅಲ್ಲಿರೋ ನೀತಿಯನ್ನು ನಾವು ಕೆಡಿಸ್ಬಿಡ್ತೀವಿ. ಕಾರಣ ನಾವು ಹೋಗಿ ಇದೇ ನೀತಿಯಲ್ಲಿ ನಡೀತೀವಿ ಅಲ್ಲಿ. ಆಗ ದೇವರಿಗೆ ಅಷ್ಟು ಜ್ಞಾನ ಇಲ್ಲ ಅಂತ ತಿಳ್ಕೊಳ್ಬೇಡಿ. ನಾವು ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ಬಿಟ್ರು ಕಳ್ಳ ಹೋಗ್ಬಿಟ್ರಂತೆ ದೇವ್ರ ರಾಜ್ಯಕ್ಕೆ. ಕಳ್ಳ ವಿಧೇಯತೆ ತೋರಿಸಿದ ಲಾಸ್ಟಿಗೆ. ಆಗ ಕರ್ತನಿಗೆ ಅರ್ಥ ಆಯ್ತು, ಇದೇ ವಿಧೇಯತೆ ನೀನು ಅಲ್ಲೋಗಿ ಮಾಡಿದ್ರು ರಾಜ್ಯದಲ್ಲಿ ಇರ್ಬೋದು. ಸೊ ಪ್ರತಿಯೊಂದು ನೀತಿಗಳನ್ನ ನಾವು ಇಲ್ಲಿ ಕಲಿಬೇಕು. ಅದಕ್ಕೆ ಈ ಭೂಮಿಯಲ್ಲಿ ನೀವು ದೇವ್ರ ರಾಜ್ಯ ನೀತಿ ಹುಡುಕಿ ಅದ್ರಲ್ಲಿ ನಡೆದ್ರೆ ನಿಮಗೆ ಇಹ ಲೋಕದಲ್ಲಿ ಏನ್ ಬೇಕು ಆ ದೇವ್ರ ನಿಮ್ಗೆ ಕೊಟ್ಬಿಡ್ತಾರಂತೆ. ಈ ಮಾಂಸ ಭೂಮಿ ಬಿಟ್ಟು ಹೋಗುವಾಗ ನಾವು ಕಲ್ತಿರೋ ನೀತಿ ನಮ್ಮ ಆತ್ಮ ಅದು ಎಲ್ಲಿ ಹೋಗ್ತದೋ ಅದು ಪರಲೋಕ ಹೋಗುವಾಗ ಅಲ್ಲಿ ನಾವು ಆ ನೀತಿಯಲ್ಲಿ ನಡಿಬೇಕು. ಆವಾಗ ನಮ್ಗೆ ಅಲ್ಲೂ ದೇವ್ರ ನೀತಿ ನಡೀತದೆ. ಇಲ್ಲದ್ರೆ ಭೂಲೋಕದಲ್ಲಿ ಕೆಡಿಸ್ತಾರೋ ನಾವು ಅಲ್ಲಿ ಹೋಗ್ಬಿಟ್ಟು ಕೆಡಿಸ್ಬಹುದು. ಅದಕ್ಕೆ ನಮ್ಗೆ ಪವಿತ್ರ ಆತ್ಮದಲ್ಲಿ ನೀತಿ, ಸೊ ಕರ್ತನ ನೀತಿ ಪವಿತ್ರ ಆತ್ಮದ ಬಂದದೇ ನೀತಿ ಹೇಳ್ಕೊಡ್ತದೆ. ಏನ್ಪ ನಮ್ ಕರ್ತನ ಹೇಳ್ಕೊಂಡು ಹೋದ್ರು, ನಾನು ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ, ನಾನು ಹೋಗಿದ್ಮೇಲೆ ಪವಿತ್ರ ಆತ್ಮ ಬಂದು ನಿಮ್ಗೆ ಸಹಾಯ ಮಾಡ್ತಾರೆ. ಸೊ ಪವಿತ್ರ ಆತ್ಮ ಸಹಾಯ ಮಾಡಿದ್ರೆ ಏನ್ ಹೇಳ್ಕೊಡ್ಬೇಕು? ಕರ್ತನ ಹೇಳ್ಕೊಟ್ಟಿರೋ ನೀತಿ, ದೇವ್ರು ಹೇಳ್ಕೊಡುವ ನೀತಿ. ಪವಿತ್ರ ತಂದೆಗೆ ಒಂದ್ ನೀತಿ, ಮಗನಿಗೆ ಒಂದ್ ನೀತಿ, ಪವಿತ್ರಾತ್ಮಗೆ ಬೇರೆ ನೀತಿ ಇರಲ್ಲ. ಇವ್ರು 3 ಜನ ಒಂದೇ ನೀತಿ ನಮ್ಮಲ್ಲಿ ಹೇಳುವಾಗ, ಇವ್ರು 3 ಜನ ನಮ್ಮಲ್ಲಿ ವಾಸ ಮಾಡುವಾಗ, ಇವ್ರು 3 ಜನ ಹೇಳೋ ತರ ನಾವು ಕೇಳಿ ನಡೆದ್ರೆ, ಅದಕ್ಕೆ ಗಲಾತ್ಯದಲ್ಲಿ ಬಂತು, ಮಾಂಸವಾಗಿ ಕೇಳಿ ನಡೆಯುವ ಯಾವೊಂದು ಕ್ರಿಯೆಗಳು ದೇವರ ರಾಜ್ಯಕ್ಕೆ ಸೇರಲ್ಲ. ಕಾರಣ ಮಾಂಸಕ್ಕೂ ಆತ್ಮಗೂ ಸಂಬಂಧನೇ ಇಲ್ಲ, ಶತ್ರುಗಳಂತೆ. ನೋಡಿ ಗಲಾತ್ಯ 5:16. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲು ಇಚ್ಛಿಸುವುದನ್ನು ಮಾಡದಂತೆ ಮಾಂಸವಾಗಿ ನಡೆಯೋರು 20 ಪರಲೋಕ ರಾಜ್ಯ ಸೇರಲ್ಲ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೀಡುತನ, ವಿಗ್ರಹಾರಾಧನೆ, ಮಾಟ, ಹೆಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು. ನೋಡಿ, ಇವನ್ ಹೊಟ್ಟೆ ಕಿಚ್ಚು ಸಿಟ್ಟು ಇದೆ, ಹೊಟ್ಟೆ ಕಿಚ್ಚಿದೆ. ಕಕ್ಷಭೇದ, ಭಿನ್ನಮತ, ಮತ್ಸರ, ಇನ್ನೊಂದು ಮತ್ಸರ, ಚಾಲೆಂಜ್ ಮಾಡೋದು, ಕಾಂಪಿಟೇಷನ್ ಮಾಡೋದು. ನೋಡಿ, ಇದೆಲ್ಲ ದೇವ್ರ ಜನರಿಗೆ ಯೋಗ್ಯವಾಗಿರೋದಲ್ಲ. ಇದೆಲ್ಲ ಕುಡಿಕತನ, ದುಂದೌತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು. ದೇವರ ರಾಜ್ಯಕ್ಕೆ ಆಗಿಲ್ಲ ಅಂದ್ರೆ ಮತ್ತೆ ಕ್ರಿಸ್ತನ ರಾಜ್ಯಕ್ಕೆ ಹೆಂಗ್ ಆಗ್ತೀವಿ? ರಾಜ್ಯ ಎರಡಂತ, ಒಂದು ದೇವರ ರಾಜ್ಯ, ಒಂದು. ಆಗ ದೇವರು ಕ್ರಿಸ್ತನ ಆತ್ಮ ನಿಮ್ಮನ್ನು ದೇವರ ರಾಜ್ಯಕ್ಕೂ ಸೇರ್ಸಲ್ಲ, ಕ್ರಿಸ್ತನ ರಾಜ್ಯಕ್ಕೂ ಸೇರ್ಸಲ್ಲ. ಯಾವುದು? ಮಾಂಸವಾಗಿ ನಡೆಯೋದು. ಸೊ ಅದಕ್ಕೆ ಮೋಶ ಹೇಳ್ತಿದ್ದಾರೆ, ಪೌಲ್ ಹೇಳ್ತಿದ್ದಾರೆ, ತಿನ್ನೋದು ಕುಡಿಯೋದು ದೇವರ ರಾಜ್ಯ ಅಲ್ಲ, ಪವಿತ್ರ ಆತ್ಮ ಪ್ರಕಾರ ನಡೆಯೋದು. ಆ ನೀತಿಯಲ್ಲಿ ನಡೆದು ನಮಗೂ ಆ ನೀತಿಗೂ ಸಮಾಧಾನ ಆಗ್ಬೇಕು, ಹೊಂದಾಣಿಕೆ ಬರ್ಬೇಕು, ಅದು ಇಷ್ಟಪಡ್ಬೇಕು ನಾವು. ಅದ್ರಲ್ಲಿ ನಮ್ಗೆ ಆನಂದ, ಸಂತೋಷ ಸಿಗ್ಬೇಕು. ಹಿಂಗ್ ದುಃಖ ಇದ್ರೆ ನಾವು ದೇವ್ರು ಹೇಳ್ತಾರೆ, ನಿಮ್ಗೆ ಯಾಕೆ ದುಃಖ ಪಡ್ಕೊಂಡು ಅಲ್ಲಿ ಬರ್ತಾ ಇದ್ದೀರಾ? ಬೇಡ, ನೀವು ಇಲ್ಲೇ ಬದುಕಿರಿ ಚೆನ್ನಾಗೆ, ನೀವೆಲ್ಲ ಪರಲೋಕ ರಾಜ್ಯದಲ್ಲಿ ಬರ್ಬೇಕಂತ ಏನಿಲ್ಲ. ಪರಲೋಕ ರಾಜ್ಯಕ್ಕೆ ಯಾವಾಗೋ ನಾವು ಆಸೆ ಪಟ್ರೆ ಅದ್ರ ಪ್ರಕಾರವಾಗಿ ನಾವು ನಡೀಬೇಕು. ದೇವರಿಗೇನು ಬಲವಂತ ಅಲ್ಲ ನಾವೆಲ್ಲ ಪರಲೋಕ ಹೋಗ್ಬೇಕಂತ. ನಾವು ನಮ್ಮನ್ನೇ ಕರೆಕ್ಟ್ ಕಂಟ್ರೋಲ್ ಮಾಡಿ ಕಲಿಬೇಕೆಲ್ಲ ಕಲ್ತ್ಕೊಂಡು ನಾವು ಅಲ್ಲಿ ಹೋಗ್ಬೇಕಂತೆ.
ಸೊ ಕರ್ತನಿಗೆ ಗೊತ್ತು, ಈ ಕರ್ತನು ಪ್ರಾರಂಭ ಮಾಡಿರೋ ಸಭೆ ಇನ್ನು ಮುಂದು ಪವಿತ್ರಾತ್ಮ ಸಹಾಯದಲ್ಲಿ ದೊಡ್ಡದೆಲ್ಲ ಆಗುವಾಗ ಎಲ್ಲರೂ ಇದೇ ಸತ್ಯದಲ್ಲಿ ನಡೆಯಲ್ಲ ಅಂತಾನೆ ಇಲ್ಲಿ ಹೇಳಿರೋದು. ಅದು ಏನಕ್ಕೆ ಹೋಲಿಸ್ಬಿಟ್ರು, ಒಂದು ಹೆಂಗಸು ಈ ದೇವ್ರ ರಾಜ್ಯ, ದೇವ್ರು ಮಾಡುವ ಈ ರಾಜ್ಯ ಅದು ಯಾವ ತರ ಆಗ್ಬಿಡ್ತದೆ. ಒಂದು ಹೆಂಗಸು ಅವರು ಸ್ವಲ್ಪ ಹಿಟ್ಟು ತಗೊಂಡು ಅದಕ್ಕೆ ಹುಳಿ ಇಟ್ಬಿಟ್ರಂತೆ, 3 ಭಾಗ ಮಾಡಿ. ಅದೆಲ್ಲ ಏನಾಯ್ತು, ಹುಳಿ ಆಗ್ಬಿಡ್ತು. ಹಾಗಾದ್ರೆ ಇಲ್ಲಿ ಹಿಟ್ಟೇನು ಹುಳಿ ಏನು, ಹಿಟ್ಟೇನು ಹುಳಿ ಏನು? ಸೊ ಹುಳಿಗೆ ಏನು, ಈ ಹಿಟ್ಟೇನು ಎಲ್ಲ ನಾವು ಕರ್ತನ ಒಂದು ಮಾತಲ್ಲೇ ನಾವು ಕಂಡುಹಿಡಿಯೋಣ. ಏನಂತ, ಮತ್ತಾಯ 16:6-12 ತನಕ. ಎಚ್ಚರಿಕೆ, ಪರಿಸಾಯರ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ. ನೋಡಿ, ಕರ್ತನಲ್ಲಿ ಶಿಷ್ಯರುಗಳಿಗೆ ಸದ್ದುಕಾಯರ ಹತ್ರ ಎಲ್ಲ ಹುಳಿ ಹಿಟ್ಟಿದೆ ಅಂತ ಹೇಳ್ಬಿಟ್ರು, ಹುಳಿ ಹಿಟ್ಟು. ಸೊ ನಮ್ಮ ಜನ ತಿಳ್ಕೊಂಡು ನಿಜವಾಗಿರೋ ಹುಳಿ, ಹಿಟ್ಟಲ್ಲಿ ಹಾಕುವ ಹುಳಿ, ನಿಜವಾಗಿರೋ ಹುಳಿ ಬಗ್ಗೆ. ಅದಕ್ಕೆ ಇವರು ಏನು ನಿಜವಾಗಿರೋ ಹುಳಿ ಹಾಕಿರೋ ಹಿಟ್ಟು, ಅದು ನಾವು ಸದ್ದುಕಾಯರ ಹತ್ರ ತಗೊಂಡು ತಿನ್ನಬಾರದು, ನಿಜವಾಗಿರೋ ಇದನ್ನು. ಅದೇ ಅವರು ಮಾತಾಡ್ಕೊಂಡಿದ್ರು. ಹಾಗಾದ್ರೆ ನಾವು ಹೆಂಗ್ ತಿನ್ನೋದು, ನಮ್ಮ ಹಸಿವು ಬಂದ್ರೆ ಯಾರ ಹತ್ರ ಹೋಗಿ ತಿನ್ನೋದು ನಾವು? ಸದ್ದುಕಾಯ, ನಮ್ಗೆ ಹಸಿವು ಬಂತೀಗ, ಪಕ್ಕದಲ್ಲಿ ಇರೋದು ಒಂದು ಸದ್ದುಕಾಯನು, ಹೆಂಗ್ ನಾವು ತಿನ್ನೋದು ಅವ್ರು ಇಟ್ಟು, ಅದು ಹುಳಿ ಇದೆಯಲ್ಲ, ಅವ್ರ ಕೈಯಿಂದ ನಾವು ತಗೊಂಡು ತಿನ್ಬಾರದು ಅಂತ ಇವರು ಮಾತಾಡ್ಕೊಂಡಿದ್ರು. ನೋಡಿ, ಎಂದು ಹೇಳಲು ಅವರು, ನಾವು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳದೆ ಬಂದಿವೆಲ್ಲ. ನೋಡಿ, ಹಾಗಾದ್ರೆ ಏನು, ಅಯ್ಯೋ ಈಗ ನಮ್ಮ ಹತ್ರ ರೊಟ್ಟಿ ಇಲ್ಲ, ಹಸಿವಾಯ್ತು, ಯಾರ ಹತ್ರ ಕೇಳೋದು? ಸದ್ದುಕಾಯರ ಹತ್ರ ಕೇಳಕ್ಕಾಗಲ್ಲ, ಫರಿಸರ ಹತ್ರ ಕೇಳಬಾರದು ಅಂತ ಹೇಳ್ಬಿಟ್ರು. ಮತ್ತು ನಾವು ಹಸಿವಾಗಿ ಇರ್ಬೇಕಲ್ಲ, ಹಂಗ ಅರ್ಥ ಮಾಡ್ಕೊಂಡ್ರು ಯಾರು? ನಮ್ಮ ಶಿಷ್ಯರುಗಳು. ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಅದೇ ಹಸಿವಾದ್ರೆ ಏನ್ ಮಾಡೋದು, ಹಸಿವಾಗಿರ್ಬೇಕಾ ಅಂತ ಮಾತಾಡ್ಕೊಂಡಿರುವಾಗ ಯೇಸುವ ಅದನ್ನು ತಿಳಿದು, ಅಲ್ಪ ವಿಶ್ವಾಸಿಗಳೇ, ಅದು ಏನು, ದೇಹಕ್ಕೆ ಹಸಿವಾಗುವಾಗ ಊಟ ಇಲ್ಲದೆ ನಾವು ಸಾಯ್ಬೇಕಾ? ಹಂಗ್ ಪರಿಸ್ಥಿತಿ ಬಂದ್ರೆ ನಾವು ಯಾರ ಹತ್ರ ಕೇಳ್ಬಾರ್ದು, ಹಸಿವಾಗೆ ಸಾಯ್ಬೇಕಂತ ಇವ್ರು ಹೇಳ್ಬಿಟ್ರಲ್ಲ ಅಂತ ಇವ್ರು ಮಾತಾಡ್ತಾ ಇದ್ದಾರೆ. ಆಗ ಕರ್ತನ ಹೇಳಿದ್ರು, ಅಲ್ಪ ವಿಶ್ವಾಸಿಗಳೇ, ಆ ತರ ಪರಿಸ್ಥಿತಿ 2 ಸಲ ಬಂತು ನಿಮ್ಗೆ. ಆಗ ನಾನು ಏನ್ ಮಾಡಿದೆ, ನಾನೇ ನಿಮ್ಗೆ ಮಾಡಿಕೊಟ್ಟೆ. ಹಾಗಾದ್ರೆ ನಾನು ನಿಮ್ಗೆ ನಿಜವಾಗಿ ಹಿಟ್ಟು ಬಗ್ಗೆ ಹೇಳ್ತಾ ಇದ್ದೀನ, ಅದು ನಿಮ್ಗೆ ಕೊರೆನೇ ಆಗಲ್ಲ, ಅದು ನಿಮ್ಗೆ ನಾನ್ ಕೊಡ್ತೀನಿ. ನಿಮ್ಗೆ ನೀವು ಹಸಿವಾಗಿ ಇರಲ್ಲ, ನಿಮ್ಮ ಹೊಟ್ಟೆಗೆ ನಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ರು. ನಾನ್ ಸಹಾಯ ಮಾಡಿ ನೀವು ಹಸಿವು ಬರಲ್ಲ. ಅರ್ಥ ಏನು, ಹಸಿವು ಬರ್ತದೆ, ಬಟ್ ಏನಾಗ್ತದೆ, ಹಸಿವು ಬರಲ್ಲ ಅಂದ್ರೆ ಹಸಿವು ಬರೋಕ್ ಮುಂಚೆ ನಮ್ಗೆ ಊಟ ಸಿಗ್ಬಿಟ್ರೆ ಏನಾಯ್ತು, ಹಸಿವು ಬಂದ್ಮೇಲೆ ನನಗೆ ಹಸಿತಾ ಇದೆ ಅಂತ ಕೇಳ್ಬಿಟ್ಟು ಊಟ ಕೊಡೋದಲ್ಲ, ನಿಮ್ಗೆ ಹಸಿವು ಬರೋಕ್ ಮುಂಚೆನೆ ಊಟ ಸಿದ್ಧ ಮಾಡ್ಬಿಡ್ತೀನಿ. ಹಾಗೇನಾಗ್ತದೆ, ನಾವೇನ್ ಹೇಳ್ತೀವಿ, ನನ್ಗೆ ಹಸಿವು ಗೊತ್ತಾಗಿಲ್ಲಪ್ಪ, ತಿಂದ್ಬಿಟ್ಟೆ ಅಂತ ಹೇಳ್ಬಿಡ್ತೀವಿ. ಆ ತರ ದೇವ್ರು ನಮ್ಮನ್ನ ನಡ್ಸ್ಕೊಂಡ್ ಬರ್ತಾರಂತೆ. ನಾವು ದೇವ್ರ ರಾಜ್ಯ ನೀತಿ ಹುಡುಕಿದ್ರೆ ದೇವ್ರ ಜನ ಹಸಿವಾಗಿ ಇರಲ್ಲ ಅಂತೆ, ನೀತಿವಂತರು ಹಂಗ ಆಗಲ್ಲ ಅಂತೆ, ದೇವ್ರು ನೋಡ್ಕೊಳ್ತಾರೆ. ಹಾಗೆ ಹೇಳಿರೋದೇನು, ಹಿಟ್ಟು ಏನ್ ಬಗ್ಗೆ ಹೇಳಿದ್ರು, ಹುಳಿ ಏನ್ ಬಗ್ಗೆ ಹೇಳಿದ್ರು ಅಂತ ನೋಡಿ. ರೊಟ್ಟಿ ಇಲ್ಲವಲ್ಲ ಎಂದು ನಿಮ್ಮೊಳಗೆ ಮಾತಾಡಿಕೊಳ್ಳುವುದೇಕೆ? ನೀವು ಇನ್ನೂ ಗ್ರಹಿಸಲಿಲ್ಲವೋ? ನಿಮಗೆ ನೆನಪಿಲ್ಲವೋ? ಆ 5 ರೊಟ್ಟಿಯನ್ನು 5,000 ಜನರಿಗೆ ಹಂಚಿದಾಗ ಎಷ್ಟು ಪುಟ್ಟಿ ತುಂಬಿಟ್ಟಿರಿ? ಇಲ್ಲವೇ ಆ 7 ರೊಟ್ಟಿಗಳನ್ನು 4,000 ಜನರಿಗೆ ಹಂಚಿದಾಗ ಎಷ್ಟು ಹೇಡಿಗೆ ತುಂಬಿಟ್ಟಿರಿ? ನಾನು ರೊಟ್ಟಿಯನ್ನು ಕುರಿತು ಮಾತನಾಡಲಿಲ್ಲವೆಂಬುದು ನಿಮಗೆ ತಿಳಿಯದೆ? ನೋಡಿದ್ರ, ನಾನು ನಿಜವಾಗಿರೋ ಹಿಟ್ಟು, ನಿಜವಾಗಿರೋ ಹುಳಿಯಿಂದ ಮಾಡಿರೋ ರೊಟ್ಟಿ ಬಗ್ಗೆ ಮಾತಾಡ್ಲಿಲ್ಲ. ಹಂಗಾದ್ರೆ ಬೇರೆ ಹಿಟ್ಟಿದೆ, ಬೇರೆ ಹುಳಿದೆ, ಅದ್ರಲ್ಲೂ ಸುಟ್ಟಿರೋ ರೊಟ್ಟಿ ಇದೆ, ಅದು ತಿನ್ಬೇಡಿ ಅಂತ ಹೇಳಿದೆ. ಅದು ಯಾರು ಕೊಡ್ತಾ ಇರೋದು? ಅದು ಕೊಡ್ತಾ ಇರೋದು ಸದ್ದುಕಾಯರು, ಫರಿಸಾಯರುಗಳು. ಅದೇನದಂತ ನೋಡಿ. ಎಚ್ಚರಿಕೆ, ಪರಿಸಾಯರ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಅಂದನು. ಆಗ ಅವರು ರೊಟ್ಟಿಯ ಹುಳಿ ಹಿಟ್ಟನ್ನು ಕುರಿತು ಎಚ್ಚರಿಕೆಯಾಗಿರಬೇಕೆಂದು ಆತನು ತಮಗೆ ಹೇಳಲಿಲ್ಲ, ಪರಿಸಾಯರ ಮತ್ತು ಸದ್ದುಕಾಯರ ಬೋಧನೆಯನ್ನು ಕುರಿತು ಎಚ್ಚರಿಕೆಯಾಗಿರ್ಬೇಕೆಂದು ಹೇಳಿದ್ರೆ, ಬೋಧನೆ ಅಂತ ಇಟ್ಟೊಳಗೆ ಸುಳ್ಳಂತ ಹುಳಿ ಇಟ್ಬಿಟ್ರೆ ಏನಾಗ್ಬೋದು, ನಿಮ್ಮ ಬೋಧನೆ ಎಲ್ಲ ಸುಳ್ಳಾಗ್ತದೆ, ನಿಮ್ಮ ಬೋಧನೆ ಪೂರ್ತಿ ಸುಳ್ಳಾಗ್ಬಿಡ್ತದಂತೆ. ಆ ತರ ರಾಜ್ಯ ಬರುತ್ತದೆ ಅಂತ ಕರ್ತನು ಹೇಳಿರೋದು. ಅರ್ಥ ಏನು, ಕರ್ತನು ಪ್ರಾರಂಭ ಮಾಡಿರುವ ಪರಲೋಕಕ್ಕೆ ಸೇರ್ಬೇಕಾಗಿರುವಂತ ಹೊಸ ರಾಜ್ಯ, ಕರ್ತನು ಕೊಟ್ಟಿರೋ ಸುವಾರ್ತೆಯನ್ನು ಬಿಟ್ಬಿಟ್ಟು
ಲೋಕದಲ್ಲಿ ಬೆಳೀತಾ ಬೆಳೀತಾ ಲೋಕದಲ್ಲಿ ನೋಡೋದು, ಲೋಕದಲ್ಲಿ ಕೇಳೋದನ್ನು ಕರ್ತನು ಕೊಟ್ಟಿರೋ ಹಿಟ್ಟಲ್ಲಿ ಅದನ್ನು ತಗೊಂಡ್ಬಿಟ್ಟು ಹಾಕ್ಬಿಟ್ರೆ ಈ ಹಿಟ್ಟು ಫುಲ್ ಹುಳಿ ಆಗ್ಬಿಡುತ್ತದೆ ಅಂತಾನೆ ಹೇಳ್ತಾ ಇರೋದು. ಕರ್ತನು ಎಚ್ಚರಿಕೆ ಮಾತು ಕೊಟ್ಟಿರೋದು ಇದು. ನೋಡಿ, ಪೌಲು ಗಲಾತ್ಯದಲ್ಲಿ ಹೇಳ್ತಿದ್ದಾರೆ ನೋಡಿ, ಏನಂತ ಹೇಳುದು ನೋಡಿ, ಗಲಾತ್ಯ 5:9. ಸ್ವಲ್ಪ ಹುಳಿಯಿಂದ ಕಣಿಕವೆಲ್ಲ ಹುಳಿಯಾಗುವುದು. ನನಗಂತೂ ನೀವು ಸ್ವಲ್ಪ ಮೇಲೆ ಓದಿ, ಏನಂತ ಹೇಳಿದ್ರಿ? ಈ ಬೋಧನೆಯು ನಿಮ್ಮನ್ನು ಕರೆದಾತನಿಂದ ಹುಟ್ಟಿದ್ದಲ್ಲ. ಸ್ವಲ್ಪ ಹುಳಿಯು ಕನಕವೆಲ್ಲ ಹುಳಿಯಾಗುವುದು. ನಿಮ್ಮ ಬೋಧನೆ ಇದೆಯಲ್ಲ, ಗಲಾತ್ಯ ಸಭೆಯಲ್ಲಿ ಸುಳ್ಳು ಬೋಧನೆ ಬಂತು. ಫುಲ್ ಗಲಾತ್ಯದಲ್ಲಿ ಸ್ಟಾರ್ಟಿಂಗ್ ಹೇಳೋ ಮಾತೆ, ಗಲಾತ್ಯರು ನಿಮ್ಮನ್ನು ಯಾಮಾರಿಸಿರೋದು ಯಾರು? ಹಾಗಾದ್ರೆ ಗಲಾತ್ಯರು ಒಂದ್ ಕಾಲದಲ್ಲಿ ಸತ್ಯದಲ್ಲಿ ಇದ್ದಿರೋರು, ಬಟ್ ಸ್ವಲ್ಪ ಕಾಲದಲ್ಲಿ ಬೇರೆ ಯಾರೋ ಬಂದು ಇನ್ನೊಂದು ಸುವಾರ್ತೆ ಸಾರದ್ರು. ಆಗ ಗಲಾತ್ಯ ಸಭೆ ಸ್ಟಾರ್ಟಿಂಗ್ ಅಲ್ಲಿ ಕೇಳಿರೋ ಸತ್ಯ ಬಿಟ್ಟು ಆಮೇಲೆ ಹೇಳಿರೋ ಸತ್ಯಕ್ಕೆ ಹೋಗ್ಬಿಟ್ರು. ಅದಕ್ಕೆ ಗಲಾತ್ಯ ಸ್ಟಾರ್ಟಿಂಗ್ ಹೇಳಿ, ನಾನಲ್ಲ, ಯಾರು ಬಂದು ನಿಮ್ಗೆ ಹೇಳಿದ್ರು ಅವ್ರು ಶಾಪಗ್ರಸ್ತರಾಗ್ಬಿಡ್ತಾರೆ. ಯಾಕಂದ್ರೆ ನೀವು ಫಸ್ಟ್ ಕೇಳಿರೋ ಯಶ್ವ ಇದಾರಲ್ಲ, ಅವರೇ ರಕ್ಷಕನು. ಈಗ ಅವ್ರ ಹೆಸರಲ್ಲಿ ಬೇರೆ ಯಾರೋ ಬಂದು ಇನ್ನೊಂದು ಸುವಾರ್ತೆ ಸಾರಿ ಇವ್ರು ಹೋಗ್ಬಿಟ್ರು. ಅದಕ್ಕೆ ಅವ್ರಿಗೆ, ಗಲಾತ್ಯರೇ ನಿಮ್ಮನ್ನು ಯಾಮಾರಿಸಿರೋದು ಯಾರು? ಅಲ್ಲಿ ಯೂಸ್ ಮಾಡೋದು, ಯಾಮಾರಿಸಿರೋದು ಯಾರು? ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಕೊನೆಗೆ 5:9 ನೋಡಿ, ನಿಮ್ಗೆ ಈ ಬೋಧನೆ ಬಂತಲ್ಲ, ಇದು ದೇವರಿಂದ ಬಂದಿಲ್ಲ, ಯಾರೋ ಉಗ್ಗಿಕೊಂಡು ತುಂಬಿಕೊಂಡು ಕೊಬ್ಬು ಮತ್ತು ಇದೆಯಲ್ಲ ಅಹಂಕಾರದಲ್ಲಿ ಬಂದು ನಿಮ್ಗೆ ಯಾರೋ ಸುಳ್ಳು ಹೇಳಿರೋದು. ಆ ಒಂದು ಸುಳ್ಳು ನೀವು ತಗೊಂಡು ನಿಮ್ ಬೋಧನೆಗೆ ಇಟ್ಟುಬಿಟ್ರೆ ನಿಮ್ ಬೋಧನೆಗಳು ಸುಳ್ಳಾಗಲ್ವ, ಇಟ್ಟಾಗಲ್ವ, ಫುಲ್ ಸುಳ್ಳಾಗಲ್ವ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಏನು? ಕರ್ತನೆ ಹೇಳಿರೋದು ಆಲ್ರೆಡಿ ಏನಾಗ್ತಾ ಇದೆ, ಆಲ್ರೆಡಿ ಅವ್ರ ಕಾಲದಲ್ಲಿ ನಡೀತಾ ಇದೆ. ಕರ್ತನ ಸ್ಟಾರ್ಟ್ ಮಾಡಿ ಹೋಗುವಾಗ್ಲೇ ಏನಾಯ್ತು, ಅದೆಲ್ಲ ಪ್ರಾರಂಭ ಆಗ್ಬಿಡ್ತು. ಏನಂತ ಪ್ರಾರಂಭ ಆಯ್ತು? ಸುಳ್ಳು ಬೋಧನೆಗಳು ನಿಜವಾಗಿರೋ ಸಭೆ ಒಳಗೆ ಸುಳ್ಳು ಬಂತು. ಅದಕ್ಕೆ ಫಸ್ಟೇ ಕರ್ತನ ಹೇಳಿದ್ರು ನೋಡಿ, ಸಭೆ ಬೆಳೀತದೆ, ಸುವಾರ್ತೆಯಲ್ಲಿ ತಾಕತ್ತಿಲ್ಲ, ಸುವಾರ್ತೆಯನ್ನು ನಂಬೋರ್ಗೆ ಜನ ಕಾಯ್ತಾ ಇದ್ದಾರೆ, ಬಟ್ ಬರೋ ಎಲ್ಲರಿಗೂ ರಕ್ಷಣೆ ಇದೆ ಅಂತ ಕೇಳಿದ್ರೆ ಅದು ಹೇಳುದು ಕಾರಣ ಏನಾಯ್ತು, ಇಲ್ಲಿ ಹಿಟ್ಟು ಸುಳ್ಳಾಯ್ತು. ಯಾಕೆ? ಹುಳಿ ಸುಳ್ಳಾಯ್ತು. ಸೊ ಹಿಟ್ಟಂದ್ರೆ ಸದುಕಾಯಿ ಫಸ್ಟ್ ಹುಳಿ ಇದೇನು ಸುಳ್ಳು ಅಂತ ಬಂತಲ್ಲ ಅಲ್ಲಿ. ಕಾರಣ ನಾವು ಬೇರೆ ಆಲ್ರೆಡಿ ಇದಕ್ಕೆ ಮುಂಚೆ ತರಗತಿಯಲ್ಲಿ ನಾವು ನೋಡಿದ್ದೀವಿ, ಸಂಪ್ರದಾಯ ಪ್ರಕಾರ ನಡೆಯೋರು, ಮತ್ತೆ 15 ಮತ್ತು ಮಾರ್ಕ್ 7 ಎಲ್ಲರೂ ನೋಡಿದ್ದೀವಿ ನಾವು. ಬೇರೆ ಸಂಪ್ರದಾಯದಲ್ಲಿ ಮನುಷ್ಯರ ಭಕ್ತಿ ಹೇಳ್ಕೊಟ್ರು ಅವರು, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತಲ್ಲ. ಸೊಳ್ಳೆಗಳು ಹಿಡಿಯೋದು, ಒಂಟೆಗಳು ನುಗ್ಬಿಡೋದು, ಇದೆಲ್ಲ ಏನಿದು? ಈ ತರ ಕೈ ಹಿಂಗ್ ತೊಳಿಬೇಕು, ಕೈ ಹಾಕ್ತರ ತೊಳಿಬೇಕು, ಎಲ್ಲ ಧರ್ಮಶಾಸ್ತ್ರವನ್ನು ಮನುಷ್ಯರ ರೀತಿಯಲ್ಲಿ ಮಾಡ್ಬಿಟ್ರು. ಅದಕ್ಕೆ ಕರ್ತನ ಹೇಳ್ತಿದ್ದಾರೆ ನೋಡಿ, ಈಗ ನಾನ್ ನಿಮ್ಗೆ ಸತ್ಯ ಹೇಳ್ಕೊಡ್ತಾ ಇದ್ದೀನಿ, ನೀವು ಮಾಡಲ್ಲ, ಆದರೆ ನೀವೆಲ್ಲ ಹೋಗಿದ್ಮೇಲೆ ಸಭೆ ಬೆಳೀತದೆ ನೋಡಿ. ಆಗ ಇನ್ನು ಮುಂದೆ ಬರೋರು ಅಪೊಸ್ತಲ ಕೃತಿ 20:28 ನೋಡಿ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳ್ಕೊಳ್ಳುವರು. ನೋಡಿ, ರೋಮದಲ್ಲಿ ಇದೇ ಗತಿ ಇದೆ. ರೋಮದಲ್ಲಿರೋ ಸಭೆಗೆ ಗಲಾತ್ಯದಲ್ಲಿ ಯಾವ ತರ ಬಂತು, ಪೌಲ್ ಹೇಳ್ತಿದ್ದಾರೆ ರೋಮದಲ್ಲಿರೋ ಜನ, ಇದು ಬರಿತಾ ಇರೋದು ನಾವು ಓದಿರೋ ವಾಕ್ಯ ಅಪೊಸ್ತಲ ಕೃತಿ, ಜನರಲ್ ಆಗಿ ಅಪೊಸ್ತಲ ಬಗ್ಗೆ ಪೌಲ್ ಹೇಳ್ತಾರೆ, ನಾನು ಎಲ್ಲರ ಸುವಾರ್ತೆ ಸಾರ್ಕೊಂಡು. ಇನ್ನು ನೆಕ್ಸ್ಟ್ ಇದು ರೋಮಲ್ಲೂ ಬರ್ತದೆ, ಎಲ್ಲೆಲ್ಲ ಇದೆ ಅಲ್ಲೆಲ್ಲ ಏನಾಯ್ತು ನೋಡಿ. ನಾನು ಹೋಗಿದ್ಮೇಲೆ, ನಾನು ಎಲ್ಲೆಲ್ಲ ಸತ್ಯ ಹೇಳಿದ್ದೀನಿ, ಅಲ್ಲೆಲ್ಲ ಬಿಟ್ಟು ನಾನು ಹೋಗಿದ್ಮೇಲೆ ನಿಮ್ಮ ಒಳಗೇನೆ ಕೆಲವರು ಇದ್ದುಬಿಟ್ಟು ಬೇರೆ ಇದೇ ಗಲಾಟೆಲ್ಲ ಆಯ್ತು. ಇದೇ ಏನಾಗ್ತಾರೆ, ಬೇರೆ ಬೋಧನೆ ಹೇಳಿ ನಿಮ್ಮನ್ನು ಅವ್ರ ಶಿಷ್ಯರಾಗಿ ಮಾಡ್ಕೊಳ್ತಾರೆ ನೋಡಿ. ಕರ್ತನ ಹೆಸರು ಮತ್ತು ಶಿಷ್ಯರು ಯಾರದು? ಅವರು, ಇದು ನನ್ನ ಕುರಿಗಳು, ಇದು ನನ್ನ ಸಭೆ ಮೆಂಬರು, ನನ್ನ ಹತ್ರನೇ ಇರ್ಬೇಕು, ಬೇರೆಲ್ಲೂ ಹೋಗ್ಬಾರ್ದು, ನನ್ನ ಮಾತೇ ಕೇಳ್ಬೇಕು, ಕಾರಣ ನಾನೇ ನಿನಗೆ ಕುರುಬ. ಈ ತರ ಕರ್ತನ ಹೆಸರಲ್ಲಿ ಅವ್ರವ್ರ ಕುರುಗಳು ಅವ್ರವ್ರ ಕುರಿಗಳು ಮಾಡ್ಕೊಳ್ತಾರೆ. ಆಮೇಲೆ ಆ ಸಭೆ ಬೇರೆ, ನಮ್ಮ ಸಭೆ ಬೇರೆ ಅಂತ ಹೇಳೋದಕ್ಕೆ ಸತ್ಯವನ್ನು ಬೇರೆ ರೀತಿಯಲ್ಲಿ ಹೇಳ್ಕೊಡೋದು.
ಬೇಕು ಅಂತ ಮಾಡೋದು ಇದು. ಆ ಥರ ಅಲ್ಲ ನೋಡಿ. ಅದಕ್ಕೆ ಕರ್ತನ ಹೇಳಿದ್ರು, ಒಂದು ಹೆಂಗಸು ಹಿಟ್ಟನ್ನು ತಗೊಂಡು 3 ಭಾಗ, ಅದಕ್ಕೆ ಬರ್ತೀವಿ 3 ಭಾಗ ಏನಂತ, ಬಟ್ ಫುಲ್ ಹಿಟ್ಟಿಗೆ ಅದು ಹುಳಿ ಹಿಟ್ಟಿರೋದಾಯ್ತು. ಸೊ ಹುಳಿ ಸುಳ್ಳಾದ್ರೆ ಹಿಟ್ಟು ಸುಳ್ಳಾಗ್ಬಿಡ್ತದೆ. ಈಗ ಹುಳಿ ಸತ್ಯ ಆಗ್ಬಿಟ್ರೆ ಸೊ ಹಿಟ್ಟೆಲ್ಲ ಇನ್ನೂ ಸತ್ಯ ಆಗುತ್ತೆ. ಆಗ ಹುಳಿಗೇನಿದೆ, ಎರಡತ್ತನೂ ಬರೋದು. ಹುಳಿ ಸುಳ್ಳಾದ್ರೆ ಹಿಟ್ಟು ಸುಳ್ಳಾಗ್ತದೆ, ಹುಳಿ ಸತ್ಯ ಆಗ್ಬಿಟ್ರೆ ಹಿಟ್ಟು ಸತ್ಯ ಆಗ್ತದೆ. ಸೊ ನೀವ್ ಏನ್ ಸೇರ್ಸ್ತಾ ಇದ್ದೀರಾ ಅದೇ ಮುಖ್ಯ. ಸತ್ಯಗೆ ಸತ್ಯ ಸೇರ್ಸ್ತಾ ಇದ್ದೀರಾ, ಇನ್ನು ಸತ್ಯ ಆಗ್ತದೆ. ಬಟ್ ಸತ್ಯಗೆ ಸುಳ್ಳು ಸೇರ್ಸಿದ್ರೆ ಎಲ್ಲ ಸುಳ್ಳಾಗ್ಬೋದು. ಸತ್ಯ ಪೂರ್ತಿ ಸುಳ್ಳಾಗ್ಬಿಡ್ತದೆ. ಮಿಕ್ಕಿ 90 ಸತ್ಯ ಇದೆ, ಬರೀ 10 ಸುಳ್ಳು, 100 ಸುಳ್ಳು ಅಂತ ದೇವ್ರ ಲೆಕ್ಕ ಮಾಡ್ಬಿಡ್ತಾರೆ. ಇದು ನಮ್ಗೆ ಯೋಚನೆ ಮಾಡ್ಬೇಕು ನಾವು ಇದು. ಸೊ ಈಗ ರೋಮ 11:16, ಕನಕದಲ್ಲಿ ಮೊದಲನೆಯ ಹುರುಳಿ ನೈವೇದ್ಯವಾದ ಮೇಲೆ ಕನಕವೆಲ್ಲ ನೈವೇದ್ಯವಾದ ಹಾಗಾಯಿತು. ನೋಡಿದ್ರ ಹಾಗೇನು, ಇಲ್ಲಿ ಸ್ವಲ್ಪ ಲ್ಯಾಂಗ್ವೇಜ್ ಬೇರೆ, ಬಟ್ ಏನು ಒಂದು ಕನಕ ಅಂತ ಯೂಸ್ ಮಾಡಿದ್ದಾರೆ, ಹಿಟ್ ಅಂತ ಕರ್ತನ ಹೇಳಿರೋದು. ಅವ್ರು ಒಂದ್ ಕಡೆ ಹಿಟ್ ಅಂತ ಹೇಳಿ, ಬಟ್ ಸತ್ಯ ಅಷ್ಟೇನೆ. ಇಲ್ಲಿ ಏನಂತ ಬಂತು, ಕನಕ ಅಂತ ಬಂತು. ಕನಕ ಅಂದ್ರೆ ಏನು, ಸ್ವಲ್ಪ ಅಲ್ವಾ. ಸ್ವಲ್ಪ ಭಾಗ ಸತ್ಯ ಆಗ್ಬಿಟ್ರೆ ಎಲ್ಲ ಸತ್ಯ ಆಗ್ತದೆ ಅಂತ ಹೇಳುದು. ಫಸ್ಟ್ ಫ್ರೂಟ್ ಅಲ್ವಾ. ಸೊ ಸ್ವಲ್ಪ ಭಾಗ ಸತ್ಯ ಆಗ್ಬಿಟ್ರೆ ಎಲ್ಲ ಸತ್ಯ ಆಗ್ತದೆ. ಅದೇ ತರ ಸ್ವಲ್ಪ ಭಾಗ ಸುಳ್ಳಾಗ್ಬಿಟ್ರೆ ಎಲ್ಲ ಸುಳ್ಳು. ಸೊ ಪೌಲ್ ಎರಡೂ ಬರ್ತಿದ್ದಾರೆ. ಈಗ 1 ಕೊರಿಂಥಿ 5:7 ಈ ಸತ್ಯದ ಬಗ್ಗೆ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಬಂತು. ಹುಳಿ, ಒಳ್ಳೆ ಹುಳಿ ಬಗ್ಗೆ ಹೇಳ್ತಿದ್ದಾರೆ. ನೀವು ಹುಳಿ ಇಲ್ಲದವರೆನಿಸಿಕೊಂಡಿದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಹಳೆ ಹುಳಿ ಏನು, ನಾವು ಕರ್ತನಲ್ಲಿ ಬರೋಕ್ ಮುಂಚೆ ವ್ಯಕ್ತಿಗಳಾಗಿದ್ದೀವಿ. ಆಗ ನಮ್ಮಲ್ಲಿ ಹಳೇದಿತ್ತೇನು, ಪಾಪ, ತಪ್ಪುಗಳು, ಸುಳ್ಳುಗಳು, ಆ ಥರ ನಾವು ನಡೀತಾ ಇದ್ದೀವಿ. ಅದನ್ನ ತೆಗ್ದಾಕ್ಬಿಟ್ರು ದೇವರೀಗ. ಕ್ರಿಸ್ತನಲ್ಲಿ ಬಂದ್ರೆ ದೇವರು ಅದನ್ನ ತೆಗ್ದಾಕ್ಬಿಟ್ರು. ಅದೇ ನಾವು ಗಲಾತ್ಯದಲ್ಲಿ ನೋಡಿ, ಪವಿತ್ರ ಆತ್ಮ ಮುಖಾಂತರ ನಿಮ್ಗೆ ಪವಿತ್ರ ಆತ್ಮದ ಬೋಧನೆ ಸಿಗ್ತದೆ, ದೇವ್ರು ತೆಗ್ದಾಕ್ಬಿಟ್ರು. ಬಿಡೋದು ಇಕ್ಕೋದು ನಮ್ಮ ಕೈಯಲ್ಲಿದೆ. ದೇವ್ರು ತೆಗಿಯುವಾಗ ನಾವು ತೆಗ್ದಾಕ್ಬೇಕು. ದೇವ್ರು ತೆಗಿತಾರೆ, ನಾವು ತೆಗೆದಿರೋದು ಒಳಗೇನೆ ಇರ್ತದೆ. ಆಗ ನಾವು ಮಾಂಸ ಪ್ರಕಾರವಾಗಿ ನಡೀತೀವಿ. ಆತ್ಮ ಸಹಾಯ ಮಾಡ್ತದೆ, ಬಟ್ ತೆಗಿಬೇಕಾಗೋದು ಆತ್ಮ ಅಲ್ಲ, ಆತ್ಮ ಹೇಳ್ಕೊಡ್ತದೆ. ತೆಗಿಯೋದು ನಾವೇ. ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕನಕದಂತಾಗಿರ್ರಿ. ಯಾಕೆಂದರೆ ನಾವೇ ತೆಗೆದಾಕ್ಬಿಟ್ಟು ನಾವು ಹೊಸದಾಗ್ಬೇಕಂತೆ. ಕಾರಣ ಕರ್ತನೀಗ ಹೊಸದ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಸೊ ಕರ್ತನ್ ಮಾಡ್ಕೊಟ್ಟಿರೋ ಹೊಸ ಹಿಟ್ಟು, ಹೊಸ ಕಣಿಕೆ, ಅದನ್ನ ಅಲ್ಲಿ ರೋಮದಲ್ಲಿ ಬಂದಿರೋದು. ಇದು ನಾವು ನಮ್ಮಲ್ಲಿ ಸೇರಿಸಿದ್ರೆ ಈ ಹಿಟ್ಟು, ಈ ಹೊಸದಾಗಿರೋ ಕಣಿಕೆ ನಮ್ಮ ಹಿಟ್ಟನ್ನು ಪೂರ್ತಿಯಾಗಿ ಮಾಡ್ಬಿಡ್ತದೆ. ಕ್ಲಿಯರ್ ಆಗಿ ಪೂರ್ತಿ 100ಗೆ 100 ಸತ್ಯ. ಸ್ವಲ್ಪ ಸತ್ಯ ಸ್ವಲ್ಪ ಸುಳ್ಳು ಬದಲು ಇರಲಿ. ಇಷ್ಟೆಲ್ಲ ಸತ್ಯ ಇದೆ, ಅಷ್ಟೊಂದು ಸ್ವಲ್ಪ ಸುಳ್ಳಿದ್ರೆ ಏನು, ಸ್ವಲ್ಪ ಸುಳ್ಳಿದ್ರೆ ಇಡೀ ಬೋಧನೆ ಸುಳ್ಳಂತೆ ದೇವರ ಮುಂದೆ. ಅದಕ್ಕೆ ಪೌಲು ತನ್ನ ಶಿಷ್ಯನಿಗೆ ಎಚ್ಚರಿಕೆ ಮಾತು ಕೊಡ್ತಿದ್ದಾರೆ. ಇದರಿಂದ ನಾವು ಕಲಿಬೇಕು. ಇದು ಲಾಸ್ಟ್ ವಾಕ್ಯ. ಅರ್ಥ ಏನು, ಸಾಮ್ಯದಲ್ಲಿ ಫಸ್ಟ್ ಕರ್ತನೆ ಹೇಳ್ಬಿಟ್ರು ಏನಂತ, ಈ ತರ ಎಲ್ಲ ಆಗತ್ತೆ, ಹುಷಾರಾಗಿರಿ ಅಂತ. ಯಾಕೆ, 1 ತಿಮೋತಿ 4 ನಾವು ನೋಡುವಾಗ ಕ್ಲೀನ್ ಆಗಿ ಉಪದೇಶ ಕೊಡ್ತಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ. 1 ತಿಮೋತಿ 4 ಸ್ಟಾರ್ಟಿಂಗ್. ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ, ಇದು ತಿಮೋತಿಗೆ ಕೊನೆಗೆ ಬರೀತಾ ಇರೋದು. ಅವ್ರಿಗೆ ಸಾವು ಹತ್ರ ಬರ್ತಾ ಇರುವಾಗ, ತಿಮೋತಿ ನೋಡ್ಕೋ, ಹುಷಾರಾಗಿರ್ಬೇಕು ನೀನು. ಪೌಲ್ ಎಲ್ಲೆಲ್ಲಿ ಸಭೆ ಸ್ಥಾಪನೆ ಮಾಡೋದು ಅಲ್ಲೆಲ್ಲ ಇದಾಗುತ್ತೆ ಅಂತೆ. ಏನದು, ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಇಷ್ಟೇ. ದೇವರಾತ್ಮ, ಪವಿತ್ರಾತ್ಮ ದೇವರು ಪೌಲ್ಗೆ ಹೇಳ್ಬಿಟ್ರು, ಪೌಲ್ ನೀನ್ ಏನು ಮಾಡಕ್ಕಾಗಲ್ಲ. ಇದು ಕರ್ತನ್ ಫಸ್ಟೇ ಹೇಳ್ಕೊಂಡು ಹೋದ್ರು ನೋಡಿ. ಸಾಮ್ಯದಲ್ಲಿ ಹೇಳಿದ್ದಾರೆ, ಇನ್ನೊಂದು ಬಿತ್ತುವಾಗ ಸೈತಾನ್ ಬಂದು ಬಿತ್ತಿರೋದಲ್ಲ, ಆಮೇಲೆ 2 ಆಯ್ತು. ಇದನ್ನ ಇನ್ನೊಂದ್ ತರ ಹೇಳಿದ್ದಾರೆ. ನಾವೀಗ ನೋಡ್ತಾ ಇರೋದು ತುಂಬಾ ಸಾಮ್ಯಗಳು ಅದೇ ತರ ಇದೆ. ಈ ಸಾಮ್ಯದಲ್ಲಿ ನಾವು ಕ್ಲಿಯರ್ ಆಗಿ ನೋಡ್ತಾ ಇರೋದೇನು, ಒಂದು ಹೆಂಗಸು ಒಂದಿಟ್ಟು ಬೋಧನೆಯನ್ನು ಎತ್ಕೊಂಡು 3 ಬೋಧನೆ ಮಾಡಿದಾಗ, 3 ಏನಂತ ನೋಡ್ತೀವಿ ನಾವು, 3 ಪ್ರಕಾರವಾಗಿ ಸಭೆಗೆ ಹೇಳ್ಕೊಡೋದು. 3ರಲ್ಲಿ ಸುಳ್ಳು ಬಂದ್ಬಿಟ್ಟಿದೆ ಅಂತೆ. ಅದೇನು, ಪವಿತ್ರಾತ್ಮ ಸ್ಪಷ್ಟವಾಗಿ ಹೇಳಿದ್ರು ಪೌಲ್ ಹತ್ರ, ಪೌಲ್ ನೀವೇನು ಮಾಡಕ್ಕಾಗಲ್ಲ. ಕಾರಣ ಸುಳ್ಳು ಈ ಲೋಕದಲ್ಲಿ ಬಂದೆ, ಮತ್ತೆ ಇವಾಗ ಅಲ್ಲ, ಅಂತ್ಯಕಾಲದಲ್ಲಿ ಸುಳ್ಳು ಬರ್ತದೆ ಅಂತ ಹೇಳಲಿಲ್ಲ. ಕಾರಣ ನಮ್ಮೆಲ್ಲರಿಗೂ ಗೊತ್ತು, ಬೈಬಲಲ್ಲಿ ಬರ್ದಿರೋ ಅಂತ್ಯಕಾಲ ಆಲ್ರೆಡಿ ಆಗ್ಬಿಡ್ತು. ಆಲ್ರೆಡಿ ಅದಕ್ಕೆ ನಾವು ಯೋಹಾನ ಹೇಳುವಾಗ ಇದು ಅಂತ್ಯಕಾಲ. ಸೊ ಇಲ್ಲಿ ಹೇಳ್ತಿದಾರೆ ನೋಡಿ ಪೌಲು,
ಸೈತಾನ ಬೋಧನೆಯಲ್ಲಿ ಕ್ರೈಸ್ತರ ಜನ ನಡೀತಾರೆ ಅಂತ ಅರ್ಥ ಏನು? ಕ್ರಿಸ್ತನು ಕೊಟ್ಟಿರೋ ಉಪದೇಶ ಬೈಬಲಲ್ಲೂ ಓದ್ಕೊಳ್ತಾರೆ, ಆಮೇಲೆ ಸೈತಾನ ಜ್ಞಾನ ಲೋಕದಲ್ಲಿದೆ ಅದನ್ನು ತಗೊಂಡಿದ್ದು ಅವ್ರಿಗೆ ಸೇರಿಸ್ಬಿಡೋದು, ಇರ್ಲಿ ಪರವಾಗಿಲ್ಲ ಅಂತ ನಡೆಯೋದು. ಆ ತರ ನಡೆದ್ರೆ ಇಲ್ಲ ಅಂತ. ಅದಕ್ಕೆ ಕೊನೆ ವಾಕ್ಯ ನೋಡಿ, ಅದಕ್ಕೆ ಅವ್ರಿಗೆ 4 ಅದನ್ನ ಕೊನೆ ವಾಕ್ಯ ಏನಂತ ಹೇಳ್ತಾ ಇದ್ದಾರೆ ನೋಡಿ. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರೋ, ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರೋ, ಹೀಗಿರುವುದರಿಂದ ನಿನ್ನನ್ನು ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವಿ. ಇದು ಕೊನೆ ಮಾತು ಪೌಲ್ ತಿಮೋತಿಗೆ ಬರೆದಿರೋದು. ಏನಂತ 1ನೇ ಇದರಲ್ಲಿ, ಹುಷಾರಾಗಿರಪ್ಪ, ಈ ತರ ಬರ್ತದೆ. ಅದಕ್ಕೆ ಸೈತಾನ್ ನೀವೇನ್ ಅದ್ ಮಾಡ್ತದೆ, ಸೈತಾನ್ ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ನೀವೇನ್ ಮಾಡ್ಬೋದು, ನಿನ್ನನ್ನು ಮತ್ತು ನಿನ್ನನ್ನು ಕೇಳೋರು ನೀನ್ ಕಾಪಾಡ್ಬೋದು. ಬೋಧನೆಯಲ್ಲಿ ಸುಳ್ಳು ಸೇರಿಸ್ಬೇಡ, ಸತ್ಯದಲ್ಲಿ ಇದ್ಬಿಡು. ಆಗ ನೀನು ಹೇಳುವಾಗ ನಿನಗೂ ಮತ್ತು ನಿನ್ನ ಸತ್ಯ ಕೇಳೋರ್ಗು ಸುಳ್ಳು ಬಂದಾಯ್ತು. ಸಭೆ ಎಷ್ಟು ದೊಡ್ಡದಾಗಿರಲಿ, 1 ಲಕ್ಷ ಜನ ಇದ್ರೆ ಸೇರಲಿ, ಇಲ್ಲ 50 ಲಕ್ಷ ಜನ ಇರಲಿ, ಆ ಸಭೆಯಲ್ಲಿ ಸುಳ್ಳು ಬೋಧನೆ ಆಯ್ತು, ಈ 50 ಲಕ್ಷ ಜನಗೂ ರಕ್ಷಣೆ ಸಿಕ್ಕಲ್ಲ. ಒಂದೇ ಸಭೆಯಲ್ಲಿ ಅಷ್ಟು ದೊಡ್ಡದು ಬೆಳಿಬಹುದು. ಆಗ ಸಭೆ ದೊಡ್ಡದು ಮಾಡೋದಲ್ಲ ಮುಖ್ಯ, ಸಭೆಯನ್ನು ಪರಿಶುದ್ಧ ಮಾಡೋದು ಮುಖ್ಯ. ಸಭೆ ದೊಡ್ಡದಾಗ್ಬೇಕು, ಎಲ್ಲರೂ ಬರ್ಬೇಕಂದ್ರೆ ಎಷ್ಟು ಜನ ಮೇಲೆ ನಮ್ಗೆ ಕಣ್ಣಿಕ್ಕಾಗತ್ತೆ? ನಮ್ಮ ಸಭೆಯಲ್ಲಿ ಬರೋರು ಏನೇನ್ ಮಾಡ್ತಾರೆ ಅಂತ ಯಾರಿಗ್ ಗೊತ್ತು? ಒಂದ್ ಸಭೆ ದೊಡ್ಡದಾಗ್ಬಿಟ್ರೆ ಆ ಪಾಸ್ಟರ್ಗೆ ಎಲ್ಲ ಗೊತ್ತಾಗ್ತದೆ, ಆ ಸಭೆ ವಿಶ್ವಾಸ ಎಲ್ಲಿ ಹೋಗ್ತಾರೆ ಬರ್ತಾರೆ ಅಂತ ಲೆಕ್ಕ ಕೊಡೋಕ್ಕಾಗುತ್ತಾ? ಹಾಗಾದ್ರೆ ನಿಜವಾಗಿರೋ ಅವ್ರಿಗೆ ಪ್ರೀತಿ ಇದ್ದಿದ್ರೆ ಎಲ್ಲರಿಗೂ ರಕ್ಷಣೆ ಕೊಡೋಕ್ಕಾಗುತ್ತೆ? ಈಗ ಅವ್ರ ಮಾತಲ್ಲಿ ಅವ್ರ ವಿಶ್ವಾಸಿ ಎಲ್ಲಿ ಹೋಗ್ತಾರೆ ಯಾರು ಗೊತ್ತು? ಸೊ ಇವಾಗ ಏನು ದೊಡ್ಡದಾಗ್ಬೇಕು? ಹೆಸರು. ನಾನ್ ದೊಡ್ಡ ಸಭೆ ಪಾಸ್ಟರ್ ಆಗ್ಬೇಕಂತ ಹೆಸರಿಗೆ ಸುವಾರ್ತೆ ಸಾರಿ ದೊಡ್ಡದು ಮಾಡ್ತಾರ. ಪ್ರೀತಿ ಇರೋರು ಹೇಳ್ತಾರೆ ನಮ್ಮ ಕೈಯಲ್ಲಿ ಆಗಲ್ಲ, ಇಷ್ಟು ಜನ ನಾವು ನಡ್ಸಕ್ ಆಗಲ್ಲ. ಕಾರಣ ಇಲ್ಲಿ ಪೌಲ್ ತಿಮೋತಿಗೆ ಬರ್ದಿರೋದು ನೋಡಿ ಏನಂತ. ಸೊ ಖಂಡಿತ ಕೊನೆ ಕಾಲದಲ್ಲಿ ಬರ್ದಿರೋದು ಸೈತಾನ್ ಸಭೆ ನಡೆಸ್ತಾ ಇರುತ್ತೆ. ಈ ಬೋಧನೆ ಎಲ್ಲ ಬರ್ತದಂತೆ, ಸುಳ್ಳಾತ್ಮದ ಬೋಧನೆಗಳೆಲ್ಲ. ಸೊ ಅದೇ ನಾವು ಇನ್ನೊಂದ್ ಕಡೆ ನೋಡುವಾಗ ಇವ್ರು ಬರೀತಾ ಇದ್ದಾರೆ, ಯೋಹಾನು ಅಂತ್ಯಕ್ರಿಸ್ತರು ಬಂದ್ಬಿಟ್ರಂತೆ. 1 ಯೋಹಾನ 2:15. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಲಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟದವುಗಳಾಗಿವೆ. ಡಂಬಗಳು. ಅದಕ್ಕೆ ಮಾಂಸ ರಕ್ತ ಪರಲೋಕ ರಾಜ್ಯ ಹೋಗಲ್ಲ, ತಿನ್ನೋದು ಕುಡಿಯೋದಲ್ಲ ಪರಲೋಕ ರಾಜ್ಯದ ಸುವಾರ್ತೆ ಅಲ್ಲ, ಪವಿತ್ರ ಆತ್ಮದ ಪ್ರಕಾರ ನಡೆಯೋದು. ಸೊ ಈಗ ನಮ್ಗೆ ಕೊನೆ ಭಾಗ ಬಂತು. ಏನದು? ಒಂದೇ ಬೋಧನೆ 3 ಮಾಡ್ಬಿಟ್ರು. ಆಗ ನಮ್ಮ ಸಭೆಗೆ ಬೇಕಾಗಿರೋ 3 ಉಪದೇಶಗಳಿದೆ. 3 ಉಪದೇಶ ಕೇಳ್ಕೊಂಡು ನಡೆದ್ರೇನೆ ನಮ್ಮ ರಕ್ಷಣೆ ಸಂಪೂರ್ಣ ಆಗುತ್ತೆ. ಅದು ನಮ್ಗೆ 1 ಕೊರಿಂಥ್ಯ 13:13 ಒಂದು ವ್ಯಕ್ತಿ ಪರಲೋಕ ಸೇರೋಕೆ ಯಾವ್ಯಾವ ತರ ಉಪದೇಶಗಳು ಇರಬೇಕು. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ಲುತ್ತವೆ. 3 ಇರೋದು. ಹಾಗಾದ್ರೆ ನಾವು ಪರಲೋಕ ಸೇರೋ ತನಕ ನಮ್ಗೆ 3 ವಿಷಯ ಇರಬೇಕು. ಅದೇನು? ನಿರೀಕ್ಷೆ ಬಗ್ಗೆ ನಾವು ಹೇಳ್ಕೊಡ್ಬೇಕು. ಸೊ ನಿರೀಕ್ಷೆ ಸುಳ್ಳು ಬಂತು, ಸುಳ್ಳು ನಿರೀಕ್ಷೆ. ನಂಬಿಕೆಯಲ್ಲಿ ಸುಳ್ಳು ಬಂತು, ಸುಳ್ಳು ನಂಬಿಕೆ. ಪ್ರೀತಿಯಲ್ಲಿ ಸುಳ್ಳು ಹೇಳ್ಕೊಟ್ರು, ನಾವು ತೋರಿಸೋ ಪ್ರೀತಿಯಲ್ಲಿ ಸುಳ್ಳು ಇರ್ತದೆ. ಸೊ 3ರಲ್ಲಿ ನಾವು ಶುದ್ಧವಾಗಿರ್ಬೇಕು. ನಮ್ಮ ನಿರೀಕ್ಷೆ ಶುದ್ಧವಾಗಿರ್ಬೇಕು, ನಮ್ಮ ನಂಬಿಕೆ ಶುದ್ಧವಾಗಿರ್ಬೇಕು, ನಮ್ಮ ಪ್ರೀತಿ ಶುದ್ಧವಾಗಿರ್ಬೇಕು. ಕೊನೆಗೆ ಏನಾಗುತ್ತೆ? ನಮ್ಮ ನಿರೀಕ್ಷೆ ಏನು? ಪರಲೋಕ ಸೇರ್ಬೇಕು. ನಮ್ಮ ನಂಬಿಕೆ ಏನು? ದೇವ್ರು ನೋಡ್ಬೇಕು ಅಂತ. ನೋಡದೇ ಇರೋದು ನಂಬಿಕೆ. ಸೊ ದೇವ್ರು ನೋಡುವಾಗ ನಂಬಿಕೆ ಇರಲ್ಲ. ಸೊ ಯಾವಾಗ ನಾವು ದೇವ್ರ ನೋಡ್ತೀವಿ ನಂಬಿಕೆ ಮುಗಿದೋಯ್ತು. ಯಾವಾಗ ನಾವು ಪರಲೋಕ ಸೇರ್ತೀವಿ ನಮ್ಮ ನಿರೀಕ್ಷೆನೂ ಮುಗಿದೋಯ್ತು. ಬಟ್ ಏನ್ ಮಿಕ್ಕಿತೆ 3ರಲ್ಲಿ? ಪ್ರೀತಿ. ಕಾರಣ ನಾವು ಪರಲೋಕದಲ್ಲಿ ಸೇರಿದ ಮೇಲೇನು ದೇವರು ನಮ್ಮನ್ನು ಮತ್ತು ನಾವು ದೇವರನ್ನು ಪ್ರೀತಿಯಲ್ಲಿ ಇರಬೇಕು. ನಾವು ದೇವ್ರ ಪ್ರೀತಿಯಲ್ಲಿ ಇದ್ದರೆ ಮಾತ್ರ ವಿಧೇಯತೆ ಇರ್ತದೆ. ನಮ್ಗೆ ವಿಧೇಯತೆ ಇದ್ದರೆ ಮಾತ್ರ ಆ ರಾಜ್ಯದಲ್ಲಿ ನೀತಿ ನಡೀತದೆ. ಅಲ್ಲಿ ಹೋಗ್ಬಿಟ್ಟು ನಾವು ಪ್ರೀತಿಯಲ್ಲಿ ಇಲ್ಲ ಅಂದ್ರೆ ಖಂಡಿತ ಅಲ್ಲಿರೋ ವಿಧೇಯತೆ ನಾವು ಕೆಡಿಸ್ಬಿಡ್ತೀವಿ. ಸೊ ಅದಕ್ಕೆ ಕರ್ತನ್ ಫಸ್ಟ್ ಹೇಳಿದ್ರು, ನೋಡಿ ಏನಾಗ್ತದೆ ಅಂತ. ಪರಲೋಕದ ರಾಜ್ಯ ಅದು ಒಂದು ಹೆಂಗ್ಸ್ ಮಾಡಿರೋ ತರ ಆಗ್ತದೆ. ಸೊ ಒಂದು ಹೆಂಗ್ಸು ಹುಳಿ ಇಕ್ಕಿ ಮಾಡಿರೋ ಒಳ್ಳೇದು ತಗೊಳ್ಬೋದು, ಯಾವಾಗ ರುಚಿಯಾಗಿ ತಿಂತಿರೋದು. ಹಂಗಾದ್ರೆ ಸತ್ಯವಾಗಿ ಸತ್ಯಕ್ಕೆ ಸತ್ಯ ಅಂತ ರುಚಿಯಲ್ಲಿ ನಾವು ತಿಂದ್ರೆ ನಾವು ತಿನ್ನುವ ಪದಾರ್ಥ
ಶುದ್ಧವಾಗಿರ್ತದೆ. ನಾವು ಅದಕ್ಕೆ ಏನಾದರೂ ತಪ್ಪಂತ ಇಟ್ಬಿಟ್ರು ಅದು ಸದುಕಾರ ಫರ್ಸಿ ಉಳಿತರ ಆಗ್ಬಿಡುತ್ತೆ, ಅದು ಸುಳ್ಳಾಗ್ಬಿಡ್ತದೆ. ಸೊ ಅದು ದೇವರಿಗೆ ಇಷ್ಟ ಆಗಲ್ಲ. ಅದು ಸತ್ಯದಿಂದ ಬಂದಿರೋದಲ್ಲ, ಅದು ಸುಳ್ಳಿಂದ ಉತ್ಪತ್ತಿ ಆಗಿರುವ ಸುಳ್ಳಿಂದ ಉತ್ಪತ್ತಿ ಆಗಿರೋ ಸತ್ಯಗಳು ಒಂದ್ ಕಾಲ ಸತ್ಯ ಆಗಲ್ಲ, ಅದು ಸುಳ್ಳೆ. ಸುಳ್ಳು ಆಧಾರದಲ್ಲಿ ನಿಂತಿರೋದೆಲ್ಲ ಸುಳ್ಳೆ. ಸೊ ಅದಕ್ಕೂ ರಕ್ಷಣೆ ಇಲ್ಲನೂ ಇಲ್ಲಿ ಬರೆದಿದ್ದಾರೆ. ನಂಬಿಕೆ ಪರೀಕ್ಷಿತವಾಗಿ ಇರಬೇಕು. ಸೊ ದೇವರು ನಮ್ಮನ್ನೆಲ್ಲರಿಗೂ ಸಹಾಯ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾವು ಈ ಒಂದು ತರಗತಿಯಲ್ಲಿ ನಿಲ್ಲಿಸ್ತಾ ಇದ್ದೀವಿ.